ಅಮೃತಮಯ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಂಜರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆಯುತ್ತಿದೆ. ನಿರ್ಜರ ಅಧಿಕಾರದ 18ನೆಯ ಮಂಗಲ ಕಲಶಿದೆ. ಯಾದ್ಯತಾದೃಗಿಹಾಸ್ತಿತಸ್ಯ ವಶತೋ ಯಸ್ಯ ಸ್ವಭಾವೋ ಧಿಯಃ ಕರ್ತುಂ ನೈಷ ಕಥಂಚನಾಪಿ ಪರೈಃ ಅನ್ಯಾದೃಶಃ ಶಕ್ಯತೆ ಅಜ್ಞಾನಂ ನ ಕದಾಚನಾಪಿ ಭವೇತ್ ಜ್ಞಾನಂ ಭವತ್ಸಂತತಂ ಜ್ಞಾನೇನ ಕ್ಷಪರಾಪರಾಧಜನಿತೋ ನಾಸ್ತೀಹ ಬಂಧಸ್ತವ. ಈ ಕಡೆ ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ವಿಷಯ ಸಾಮಗ್ರಿಗಳನ್ನು ಭೋಗಿಸುತ್ತಿದ್ದರೂ ಬಂಧವಿಲ್ಲ, ನಿರ್ಜರಿ ಇದೆ. ಕಾರಣವೇನೆಂದರೆ ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಅವಶ್ಯವಾಗಿ ಪರಿಣಾಮಗಳಿಂದ ಶುದ್ಧನಿದ್ದಾನೆ. ಹೀಗೆಯೇ ವಸ್ತುವಿನ ಸ್ವರೂಪವಿದೆ. ಪರಿಣಾಮಗಳ ಶುದ್ಧತೆ ಇರುವಾಗ ಬಾಹ್ಯದ ಭೋಗ ಸಾಮಗ್ರಿಗಳ ಮೂಲಕ ಬಂಧ ಮಾಡಲಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಇಲ್ಲಿ ಸಂದೇಹದ ಸಂಭಾವನೆ. ಸಮ್ಯಕ್ ದೃಷ್ಟಿ ಜೀವನು ಭೋಗ ಭೋಗಿಸುತ್ತಾನೆ. ಆ ಭೋಗ ಭೋಗಿಸುವಾಗ ರಾಗರೂಪದ ಅಶುದ್ಧ ಪರಿಣಾಮವಾಗುತ್ತಿರಬಹುದು. ಅದರಿಂದ ಆ ರಾಗ ಪರಿಣಾಮದ ಮೂಲಕ ಬಂಧವಾಗುತ್ತಿರಬಹುದಲ್ಲ. ಆದರೆ ಹಾಗಂತೂ ಇಲ್ಲ. ಕಾರಣವೇನೆಂದರೆ ಆ ಶುದ್ಧ ಜ್ಞಾನವಾದ ಮೇಲೆ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಆ ಸಾಮಗ್ರಿಗಳ ಮೂಲಕ ಅಶುದ್ಧ ರೂಪ ಮಾಡಲಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಅಶುದ್ಧ ರೂಪ ಮಾಡಲಾಗುವುದಿಲ್ಲ. ಯಾವುದನ್ನ? ಸಂದೇಹ ಏನಿದೆ? ಭೋಗಿಸು ವೇಳೆದೊಳಗ ರಾಗ ಪರಿಣಾಮ ಆಗ್ತಿದೆಯಲ್ಲ, ಅಶುದ್ಧ ಪರಿಣಾಮ. ಹಾಗಾದ್ರೆ ಆ ರಾಗ ಪರಿಣಾಮದಿಂದ ಬಂಧ ಆಗ್ತಿರ್ಬೇಕಲ್ಲ ಅಂಥೇಳಿ ಸಂದೇಹ. ಅದಕ್ಕೆ ಉತ್ತರ ಹಾಗೆ ಇಲ್ಲ ಅಂತ ಹೇಳಿದರು. ಕಾರಣ ಕೊಟ್ಟರು. ಕಾರಣ ಏನು? ಶುದ್ಧ ಜ್ಞಾನ ರೂಪ ಪರಿಣಮನ ಆದ ನಂತರ ಭೋಗಿಸುವಾಗ ರಾಗರೂಪದ ಅಶುದ್ಧ ಪರಿಣಾಮ ಆದ್ರೂ ಕೂಡ ಆ ಅಶುದ್ಧ ಪರಿಣಾಮವೆಂಬ ಅಥವಾ ರಾಗ ಪರಿಣಾಮವೆಂಬ ಭೋಗ ಸಾಮಗ್ರಿಯ ಮೂಲಕ ಅದನ್ನು ಅಶುದ್ಧ ಮಾಡಲಾಗುವುದಿಲ್ಲ. ಯಾವುದನ್ನು? ಶುದ್ಧ ಜ್ಞಾನವನ್ನು. ರಾಗ ಇದ್ರೂ ಕೂಡ, ರಾಗದ ಸಾಮಗ್ರಿ ಇದ್ರೂ ಕೂಡ ಆ ರಾಗದ ಸಾಮಗ್ರಿಯ ಮೂಲಕ ಶುದ್ಧ ಜ್ಞಾನವನ್ನು ಅಶುದ್ಧ ಮಾಡಲಿಕ್ಕೆ ಆಗುವುದಿಲ್ಲ. ಜ್ಞಾನ ಎಲ್ಲಿ ಶುದ್ಧ ಇದೆಯೋ ಅಲ್ಲಿ ಜ್ಞಾನಾವರಣಾದಿ ಇಲ್ಲ. ಜ್ಞಾನಾವರಣ ಎಲ್ಲಿ ಇಲ್ಲವೋ ಅಲ್ಲಿ ಆದಿ ಅರ್ಥಾತ್ ಉಳಿದ 3 ಅಥವಾ 7 ಕರ್ಮಗಳದ್ದು ಕೂಡ ಯಾವ ಪ್ರಕಾರದಿಂದ ಬಂಧ ಆಗಬೇಕೋ ಆ ಪ್ರಕಾರದಿಂದ ಬಂಧ ಆಗುವುದಿಲ್ಲ. ಹಾಗಾದ್ರೆ ಸ್ವಲ್ಪರೇ ಆಗ್ತಿದೆ ಏನಿಲ್ಲ. ಆದ್ರೂ ಕೂಡ ಆ ಬಂಧ ಏನಾಗ್ತಿದೆ ಅಲ್ಲ ಅದನ್ನು ಬಂಧ ಅಂಥೇಳಿ ಹೇಳಲಾಗುವುದಿಲ್ಲ. ಯಾವ ಪ್ರಕಾರ? ಸಯೋಗ ಕೇವಲಿ ಈ ಶ್ಲೋಕದೊಳಗೆ ಶುರುವಾದ ನಂತರ ಹೇಳಿದ್ದಿತ್ತು. ಸಯೋಗ ಕೇವಲಿ ಅರಹಂತ ಪ್ರಭುವಿಗೆ ಒಂದು ಸಮಯದ ಏನಿದೆ? ಬಂಧ ಇದೆ. ಒಂದು ಸಮಯದ ಬಂಧ ಇದೆ. ಸಯೋಗ ಕೇವಲಿ ಅರಹಂತ ಪರಮಾತ್ಮರಿಗೆ ಯಾವ ಸಮಯದಲ್ಲಿ ಆಶ್ರವ ಆಗ್ತಿದೆ ಅಲ್ಲ ಅದೇ ಸಮಯದಲ್ಲಿ ಏನಾಗ್ತಿದೆ? ಸಂವರ ಆಗ್ತಿದೆ. ಅದೇ ಸಮಯ ಆಶ್ರವ ಆಗ್ತಿದೆ, ಬಂಧ ಆಗ್ತಿದೆ, ಸಂವರ ಆಗ್ತಿದೆ, ನಿರ್ಜರೆ ಆಗ್ತಿದೆ. ಒಂದು ಸಮಯದ ಆಶ್ರವ ಯಾವ ಪ್ರಕಾರ ಒಂದು ಸಮಯದ್ದು ಇದೆಯೋ
ಅದೇ ಪ್ರಕಾರ ಬಂಧ ಒಂದು ಸಮಯದ್ದು ಇದೆ, 4 ನಡೀತಾವಲ್ಲಿ: ಆಶ್ರವ, ಬಂಧ, ಸಂವರ, ನಿರ್ಜನೆ. ಅದನ್ನು ಇಲ್ಲಿ ದೃಷ್ಟಾಂತ ರೂಪದಿಂದ ಕೆಳಗಿನ ಭೂಮಿಕೆಯವರ ಸಲುವಾಗಿ ತಗೊಂಡ್ರೆ ಅಲ್ಲಿ ಒಂದು ಸಮಯದ ಬಂಧ ಆಗ್ತಿದೆ, ಇಲ್ಲಿ ಕೆಲವು ಸಮಯದ ಆದರ ಆಗ್ತಿರ್ಬೋದ್ರಿ. ಆದರೆ ಯಾವುದ ಮರ್ಯಾದಿತ ಸಮಯದ ಬಂಧ ಇದೆ ಅಲ್ಲ, ಅದನ್ನು ಬಂಧ ಅಂಥೇಳಿ ಜನಶಾಸನದೊಳಗೆ ಸ್ವೀಕಾರ ಮಾಡಿಲ್ಲ. ಏನ ಮರ್ಯಾದಿತ ಸಮಯದ ಬಂಧ. ಮರ್ಯಾದಿತ ಸಮಯ ಅರ್ಥಾತ್ ಗೆಸ್ಟ್ ಬರ್ತಾರಲ್ಲ, ಅವರ ಈ ಪ್ರಕಾರ 2 ದಿವಸ, 4 ದಿವಸ, 15 ದಿವಸ ಅಂಥೇಳಿ ನಿಯಮ ಮಾಡಿಕೊಂಡು ಅಥವಾ ಆ ಪ್ರಕಾರದ ನಿರ್ಣಯ ಮಾಡ್ಕೊಂಡು ಬಂದಿರ್ತಾರೆ. ಅರ್ಥಾತ್ ಅವರು ಹೋಗವ್ರನ್ನರಿ, ಹೌದೇನಿಲ್ರಿ? ಅರ್ಥಾತ್ ಯಾರು ಬಂದಿದ್ದಾರೋ ನೆಂಟ್ರು ಅಂಥೇಳಿ ಅವ್ರು ಹೋಗವ್ರನ್ನ ಅದಾರ್ರಿ. ಅದೇ ಪ್ರಕಾರ ಈ ಶುದ್ಧ ರೂಪದಿಂದ ಪರಿಣಮಿಸ್ತಾ ಇರುವಂಥ ಸಮ್ಯಕ್ ದೃಷ್ಟಿ ಜೀವನಿಗೆ ಯಾವುದೋ ರಾಗದ ಕಾರಣದಿಂದ ಕೆಲವು ಕರ್ಮಗಳ ಆಶ್ರವಿತ ಆದ್ರೂ ಕೂಡ ಅವ ಆಶ್ರವಿತ ಆದದ್ದ ಅವನಿಗೆ ಸಂಸಾರ ಮಾಡಿಸೋ ಸಲುವಾಗಿ ಅಲ್ಲ, ಅವನಿಗೆ ಗತಿಗಳನ್ನು ಪ್ರಾಪ್ತ ಮಾಡಿಸೋ ಸಲುವಾಗಿ ಅಲ್ಲ. ಹಾಗಾದ್ರೆ ಯಾವುದರ ಸಲುವಾಗಿ? ಹೋಗುವ ಸಲುವಾಗಿ. ಏನು ದೃಷ್ಟಾಂತ ಕೊಟ್ರಿ ಅಂದ್ರೆ ಅವ ಹಿರಿಯ ಸಮಿತಿ ಇರ್ತೈತ್ರಲ್ಲ, ಅದು ಕ್ವಾಲಿಟಿ ಐತಿ, ಅದೇ ಮರ್ಯಾದ ಜಾತಿ ಅದೇ ಐತ್ರಿ, ಮರ್ಯಾದ ಅಷ್ಟೇ ಇಲ್ಲಿ. ಈ ಹಿರಿಯಾಪಥ ಸಮಿತಿ, ಹಿರಿಯಾಪಥ ಆಶ್ರವ ಏನಿದೆ ಅಲ್ಲ, ಅದೇ ಜಾತಿ ಅದಿದೆ. ಇದರ ಸಮ್ಯಕ್ ದೃಷ್ಟಿಯ ಶ್ರದ್ಧೆಯೊಳಗ, ಸಿದ್ಧ ಪ್ರಭುವಿನ ಶ್ರದ್ಧೆಯೊಳಗ ವಸ್ತುವಿನ ಸ್ವರೂಪದ ಯಾವ ಪ್ರಕಾರದ ನಿರ್ಣಯ ಇದೆಯೋ, ಯಾವ ಪ್ರಕಾರದ ನಿರ್ಣಯದಿಂದ ಜ್ಞಾನ ಅಥವಾ ಜೀವದ ಪರಿಣಮನ ಇದೆಯೋ, ಅದೇ ಪ್ರಕಾರದ ನಿರ್ಣಯ ಮತ್ತು ಜ್ಞಾನದಿಂದ ಈ ಸಮ್ಯಕ್ ದೃಷ್ಟಿ ಜೀವದ ಪರಿಣಮನ ಇದೆ ರೀ. ಸಮ್ಯಕ್ ದರ್ಶನ ಅಂಥೇಳಿ ಹೇಳಿದ್ರೆ ಅದು ಸುಲಭ ಮಾತು ಅಲ್ಲ. ಅದು ಸಂಸಾರಿ ಜೀವಗಳಿಗೆ ಇರ್ತಿದೆ ಅಲ್ಲ, ಇಲ್ಲ, ಸಂಸಾರಿ ಜೀವಗಳಿಗೆ ಇರುವುದಿಲ್ಲ. ಜೀವದ ಸಂಸಾರದ ಅಭಾವ ಮಾಡಿ ಇರ್ತಿದೆ ರೀ. ಅದ ಸಮ್ಯಕ್ ದರ್ಶನ ಹೇಗಿರ್ತಿದೆ? ಜೀವದ ಯಾವ ಸಂಸಾರ ಇದೆ ಅಲ್ಲ, ಅದನ್ನು ನಾಶ ಮಾಡಿ ಅಭಾವ ಮಾಡಿ ಅದು ಉತ್ಪನ್ನ ಆಗ್ತಿದೆ ರೀ. ಸಂಸಾರಿ ಜೀವಕ್ಕೆ ಸಮ್ಯಕ್ ದರ್ಶನ ಇರ್ತಿದೆ ಏನು ಹೇಳ್ರಿ? ಸಮ್ಯಕ್ ದರ್ಶನ ಯಾರಿಗಿರ್ತಿದೆ? ಯಾವ ಜೀವದ ಸಂಸಾರ ಅಭಾವ ಆಗುವಂಥ ಸಮಯ ಬಂದದ್ದು ಇದೆಯೋ ಆ ಜೀವನಿಗೆ ಅಲ್ಲಿ ಸಂಸಾರದ ಅಭಾವ ಆಗ್ತಿದೆ, ಇಲ್ಲಿ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗ್ತಿದೆ ರೀ. ಅವರಿಗೆ ಒಂದು ಸಮಯದ್ದು ಇದೆ. 12ನೇ ಗುಣಸ್ಥಾನದವರಿಗೆ ಸ್ವಲ್ಪ ಅಧಿಕ ಹೆಚ್ಚು ಇರಬಹುದು, ಅರೆ ಬಂಧನ ಇಲ್ಲ. 13ನೇ ಗುಣಸ್ಥಾನದವ್ರಿಗೆ ಇದೆ ಅಂದಮೇಲೆ 12ನೇ ಗುಣಸ್ಥಾನದವರಿಗೆ ಇಲ್ಲ ಅನ್ನೋ ಮಾತಿಲ್ರಿ. ಯಾವುದೋ ಅಪೇಕ್ಷಾದಿಂದ ಹೇಳಿರ್ತಾರ್ರಿ. 11, 12, 13ನೇ ಗುಣಸ್ಥಾನಗಳಲ್ಲಿ ನವೀನ ಕರ್ಮಾಶ್ರವ ಮತ್ತು ಬಂಧಗಳ ಇಲ್ಲ. ಯಾವುದೋ ಅಪೇಕ್ಷಾದೆ. ಯಾವ ಅಪೇಕ್ಷಾದಿಂದ? ಅರೆ ಅಲ್ಲಿ ಸಾಂಪ್ರದಾಯಿಕ ಆಶ್ರವದ ಅಪೇಕ್ಷಾದಿಂದ ಹೇಳಿದ್ದಾರೆ. ಆದರೆ ಹಿರಿಯಾಪಥ ಆಶ್ರವ ಅಲ್ಲಿದೆ ಅಂದ ಮೇಲೆ ಕೆಳಗಿನ ಗುಣಸ್ಥಾನಗಳಲ್ಲಿ ಆಶ್ರವ ಇದೆ ರೀ. ಅದನ್ನು ಹಿರಿಯಾಪಥ ಅನ್ನದಿದ್ರೂ ಕೂಡ ಆಶ್ರವ ಇದೆ. ಕರ್ಣಾನುಯೋಗದ ಅನುಸಾರ ಎಷ್ಟು ಯಾವ ಪ್ರಕಾರದಿಂದ ಅದರದ ಮರ್ಯಾದೆ ಇದೆಯೋ ಅದನ್ನು ಆಯಾ ಪ್ರಕಾರದಿಂದ ತಿಳ್ಕೊಳ್ಳೋದು ಅವಶ್ಯಕ ಇದೆ. ತಿಳ್ಕೊಳ್ಳೋದು ಅವಶ್ಯಕ ಇದೆ, ಆದರೆ ಅದರ ಸ್ವರೂಪದೊಳಗೆ ಅದನ್ನು ಸ್ವೀಕಾರ ಮಾಡುವುದು ಅವಶ್ಯಕ ಇಲ್ಲ. ಸ್ವೀಕಾರ ಮಾಡಿತು ಅಂತಂದ್ರೆ ಅಲ್ಲಿ ಮಿಥ್ಯಾತ್ವ ಇದೆ ರೀ. ಸ್ವರೂಪದೊಳಗ ಬಂಧರೂಪ ಭಾವದ್ದ, ಸ್ವರೂಪದೊಳಗ ಕರ್ಮದ ಬಂಧಕ್ಕೆ ಕಾರಣೀಭೂತವಿರುವಂಥ ನೈಮಿತ್ತಿಕ ಭಾವದ ಸ್ವೀಕಾರ ಮಾಡುವುದರ ಹೆಸರೇ ಮಿಥ್ಯಾದರ್ಶನ ಇದೆ, ಮಿಥ್ಯಾತ್ವ ಇದೆ ರೀ. ಹಾಗಾದ್ರೆ ಸಮ್ಯಕ್ತ್ವ ಅಂದರೆ ಏನು? ಅರೆ ಯಾವ ಸ್ವರೂಪ ಕರ್ಮಾದಿಗಳದ್ದ ವಿಭಾವ ಪರಿಣಾಮಗಳದ್ದ 3 ಕಾಲದಲ್ಲೂ ಸ್ಪರ್ಶ ಮಾಡುವುದಿಲ್ಲವೋ ಆ ಸ್ವರೂಪದ ಸ್ವೀಕಾರ, ಆ ಸ್ವರೂಪದ
ಆ ಸ್ವರೂಪದ ಪ್ರತ್ಯಕ್ಷ ಅನುಭವ, ಆ ಸ್ವರೂಪದ ವಿಶ್ವಾಸ, ಪ್ರತೀತಿ, ಅದರಲ್ಲೇ ನಾನೆನ್ನುವಂಥ ದೃಢವಾದ ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ಬಂಧ ಭಾವದ ಯಾವುದೇ ರೀತಿಯಿಂದ ಅವನ ಮೇಲೆ ಪರಿಣಾಮ ಆಗುವುದಿಲ್ಲ, ಆ ಜೀವದ ಮೇಲೆ ಬಂಧ ಭಾವದ ಪರಿಣಾಮ ಆಗುವುದಿಲ್ಲ ಅವನ ಮೇಲೆ. ಹಾಗಾದರೆ ಯಾವುದರ ಮೇಲೆ ಆಗ್ತಿದೆ? ಯಾವುದರ ಸತ್ತಾದೊಳಗಿದೆ ಕರ್ಮ, ಅದರ ಮೇಲೆ ಸ್ವಲ್ಪ ಆಗ್ತಿರಬಹುದು, ಅದಕ್ಕೆ ಸ್ವಲ್ಪ ಆಧಾರ ಸಿಗ್ತಿರಬಹುದು, ಅದಕ್ಕೆ ಸ್ವಲ್ಪ ಹೊಸ ಬಂಧುವರ್ಗ ಸಿಗ್ತಿರಬಹುದು. ಆದರೆ ಆ ಬಂಧುವರ್ಗ ಏನಿದೆ ಅದು ಇದಕ್ಕಿಂತ ಮೊದಲನ್ನು ಹೋಗ್ಬಹುದು ಅಥವಾ ಇದನ್ನು ತಗೊಂಡನ್ನು ಹೋಗ್ಬಹುದು. ಯಾವ ಪ್ರಕಾರ ಅಲ್ಲಿ ಬನಾರಸಿ ದಾಸರ ಕಥೆಯೊಳಗೆ ಬಂತಲ್ಲ, ಪುತ್ರನ ಜನನಾಯಿತು, ಆದ್ರೆ ಅವನು 15 ದಿವಸದ ಆಯು ತಗೊಂಡು ಬಂದಿದ್ದ, ಜೊತೆಗೆ ತಾಯಿಯನ್ನು ಕರ್ಕೊಂಡು ಹೋದ. ಏನು ಅದ್ಭುತ ಮಾತಿದೆ! ಆ ಜೀವ ಬಂದ ತಾಯಿಯನ್ನೇ ಇಲ್ಲಿಂದ ಕರ್ಕೊಂಡು ಹೋಯ್ತಾರೆ. ಸಂಸಾರದ ಸ್ವರೂಪ ಇಷ್ಟು ವಿಚಿತ್ರ ಇದೆ. ಯಾವುದನ್ನ ಆಧಾರ ಅಂಥೇಳಿ, ಮಾತೆಗೆ ಆಧಾರ ಅಂಥೇಳಿ ಜಗತ್ತು ಹೇಳ್ತಿದೆಯೋ ಆ ಜೀವನ, ಆ ಮಾತೆಯ ಜೀವನವನ್ನೇ ಮುಗಿಸಿ ಕರ್ಕೊಂಡು काय वास्तविक तसं नाही. म्हटलं का जातं ಸ್ವರೂಪಸ್ ತಸ आहे की ನೋಡ್ರಿ, ಯಾವುದನ್ನ ಆ ಮಾತೆಯ ಜೀವಕ್ಕ ಆಧಾರ ಅಂಥೇಳಿ ಲೋಕದೊಳಗೆ ಹೇಳಲಾಗುತ್ತದೆಯೋ ಆ ಜೀವ ಬಂದು ವಿಶ್ವಾಸ ಕೊಟ್ಟು 4 ದಿವಸ ಇದ್ದು ಮಾತೆಯನ್ನು ಕರ್ಕೊಂಡು ಹೋಯ್ತಾರೆ. ನೋಡ್ರಿ, ಇದ ಹೇಳಲಾಗುತ್ತದೆ. ವಾಸ್ತವಿಕ ಸ್ವರೂಪ ನೀವೇನು ಹೇಳಿದ್ರಲ್ಲ, ಒಂದರ ಆಶ್ರಿತ ಇನ್ನೊಂದು ಇಲ್ಲ, ಒಂದು ಜೀವವನ್ನು ಇನ್ನೊಂದು ಜೀವ ಕರ್ಕೊಂಡು ಹೋಗೋದು ಅಥವಾ ಬರೋದು ಸಾಧ್ಯ ಇಲ್ಲ. ಈ ವಸ್ತು ವ್ಯವಸ್ಥೆಯ ಅಪೇಕ್ಷಾದಿಂದ ಅದು ಸತ್ಯ ಇದೆ. ಆದರೆ ನಿಮಿತ್ತದ ದೃಷ್ಟಿಯಿಂದ ಅವಲೋಕನೆ ಮಾಡಿದ್ರೆ ಇದು ಸತ್ಯನೇ ಇದೆ. ಅರೆ, ಅಲ್ಲಿ ಆ ಪ್ರಕಾರದ ಶಬ್ದ ಪ್ರಯೋಗ ಉದ್ದೇಶಪೂರ್ವಕ ಇದೆ ರೀ. ಜೀವ ಯಾವುದರ ಮೇಲೆ ವಿಶ್ವಾಸ ಮಾಡ್ತಾನೆ, ಸಂಯೋಗಿ ಪದಾರ್ಥಗಳ ಮೇಲೆ, ಆ ಸಂಯೋಗಿ ಪದಾರ್ಥಗಳ ಯಾವ ವಿಶ್ವಾಸ ಇದೆಯೋ ಆ ವಿಶ್ವಾಸವೇ ಅವನ ಸ್ವರೂಪ ಸತ್ತಾದ ಅಭಾವ ಮಾಡುವಂಥದ್ದು ಸಿದ್ಧ ಆಗ್ತಿದೆ. ಅದಕ್ಕೆ ವಿಶ್ವಾಸಾರ್ಹ ಪದಾರ್ಥ ಅಂತೂ ಓರ್ವ ನಿಜ ಶುದ್ಧಾತ್ಮನೇ ಇದ್ದಾನೆ. ಇಂದಿನವರೆಗೆ ಅವನ ಒಬ್ಬನ ಮೇಲೆ ವಿಶ್ವಾಸ ಈ ಜೀವ ಮಾಡಲಿಲ್ಲ. ಯಾವುದು ವಿಶ್ವಾಸಕ್ಕೆ ಪಾತ್ರ ಇಲ್ಲವೋ ಅದರ ವಿಶ್ವಾಸ ಮಾಡಿ ಖೇದ ಖಿನ್ನ ಆಗ್ತಾ ಇದೆ ಜೀವ. ಯಾವುದು ವಿಶ್ವಾಸಕ್ಕೆ ಪಾತ್ರ ಇಲ್ಲವೇ ಇಲ್ಲ, ಯಾವುದ? ಮೊದಲು ಈ ದೇಹ, ಆಮೇಲೆ ದೇಹಕ್ಕೆ ಸಂಬಂಧಿಸಿದ ಸಚೇತನ ಅಚೇತನ ಪದಾರ್ಥಗಳ ಯಾವ ವಿಶ್ವಾಸಕ್ಕೆ ಪಾತ್ರ ಇಲ್ಲರಿ. ಆದರೆ ಈ ಜೀವ ದೇಹದೊಳಗಂತೂ ತಾನೆನ್ನುವ ಮನ್ನಣೆಯನ್ನೇ ಇಟ್ಕೊಂಡಿದ್ದಾನೆ. ಅದರ ಫಲಸ್ವರೂಪವಾಗಿ ಆ ದೇಹಕ್ಕೆ ಯಾವುದು ಅನುಕೂಲ ಪ್ರತಿಕೂಲ ಅವನ ಭ್ರಾಂತ ಬುದ್ಧಿಯಿಂದ ಕಾಣಿಸ್ತಿದೆ ಅಲ್ಲ, ಅವುಗಳ ಮೇಲೆ ಆ ಪ್ರಕಾರದ ವಿಶ್ವಾಸ ಮಾಡ್ತಾರೆ. ಆದರೆ ಆ ವಿಶ್ವಾಸದಿಂದ ಅವನಿಗೆ ಆ ಪದಾರ್ಥಗಳಿಂದ ಯಾವ ಲಾಭನೂ ಆಗುವುದಿಲ್ಲ, ಲಾಭಂತೂ ಆಗುವುದಿಲ್ಲ. ಆದರೆ ಅವನ ಸ್ವರೂಪ ಸಾಮರ್ಥ್ಯ ಕಳೆದು ಹೋಗ್ತಿದೆ, ನಷ್ಟ ಆಗಿ ಹೋಗ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಏನೂ ಬದಲಾವಣೆ ಮಾಡಬೇಕಾಗಿಲ್ಲ, ಯಾವ ಪ್ರಕಾರದಿಂದ ಕಷ್ಟ ಧರ್ಮದ ಹೆಸರಿನ ಮೇಲೆ ಮಾಡಬೇಕಾಗಿಲ್ಲ. ಅರೆ, ಇಂದು ಧರ್ಮದ ಪರಿಭಾಷೆ ಮನಸ್ಸಿಗೆ ಬಂದ ಹಾಗೆ ಇದೆ ರೀ. ಮನಸ್ಸಿಗೆ ಬಂದ ಹಾಗೆ ಹೇಗೆ ತೋಚುತ್ತಿದೆಯೋ ಹಾಗೆ ಮಿಥ್ಯಾದೃಷ್ಟಿ ಜೀವಕ್ಕ ಆಗಮದ ಅಭ್ಯಾಸ ಅಂತೂ ಇರುವುದಿಲ್ಲ, ಆಗಮದ ಅವಲೋಕನೆ ಮಾಡುವುದಿಲ್ಲ.
ಆಗಮದ ಮೂಲಕ ವ್ರತದ ಸ್ವರೂಪ, ಜೀವನದ ಮುಖ್ಯತೆ, ಜೀವದ ತ್ರಿಕಾಲಿ ಸ್ವರೂಪ, ಈ ದೇಹ ಈ ಜೈನ ಕುಲಗಳದ್ದ ಯಾವುದೇ ರೀತಿಯ ಸ್ವರೂಪದ ಪರಿಚಯ ಇಲ್ಲದ್ದನ ಕೇವಲ ಅಂಧಾನುಕರಣೆಯಿಂದ ವ್ರತಗಳ ಅಂಗೀಕಾರ ಮಾಡ್ತಾರೆ, ಧರ್ಮದ ಆಚರಣೆ ಮಾಡ್ತಾರೆ. ಆದ್ರೆ ಅದರಿಂದ ಕೇವಲ ಒಂದೇ ಒಂದು ಕಾರ್ಯ ಆಗ್ತಿದೆ, ಏನ? ಮನುಷ್ಯ ಜೀವನದ ಯೋಗ್ಯ ಅಯೋಗ್ಯದ ವಿಚಾರ ಶಕ್ತಿ ಇದೆಯಲ್ಲ, ಅದು ಒಂದು ಹಾಳಾಗಿ ಹೋಗ್ತಿದೆ, ಬೇರೆ ಏನೂ ಆಗುವುದಿಲ್ಲ. ಅರೆ ದೀಕ್ಷೆ ಯಾವಾಗ, ವ್ರತ ಯಾವಾಗ, ಪ್ರತಿಮಾ ಯಾವಾಗ, ಇದು ಯಾವುದರದ್ದು ಪರಿಚಯ ಇಲ್ಲ. ಈಗ ಅನೇಕ ಕಡೆಗೆ ಹೀಗಾದದ್ದು ಇದೆ. ಮಳೆ ನೀರಿನ ಉಪಯೋಗ ಮಾಡೋದ, ಮತ್ತು ಶುದ್ಧ ಮನೆ ಹಿಟ್ಟು ತಿನ್ನೋದ, ಮತ್ತು ಲವಣಗದ ಪ್ರಯೋಗ ಮಾಡೋದ, ಇಷ್ಟಕ್ಕೆ ಎರಡನೇ ಪ್ರತಿಮಾ ಅಂಥೇಳಿ ಹೆಸರು ಕೊಟ್ಟುಬಿಟ್ಟಿದ್ದಾರೆ. ಮಳೆ ನೀರಿನ ಸಂಗ್ರಹ ನೋಡಿದೇವಲ್ಲ, ಸೋಲಾಪುರ ಸೈಡೆಲ್ಲ ಹೋದಲ್ಲೇ ನೋಡಿದೆವು. ಇಂಡಿಯೊಳಗೆ ಇಲ್ಲೇ ನಮ್ಮ ಮನೆ ಕಡೆ ರಗಡದ. ಹಾಂ ನೋಡ್ರಿ, ಅಂದ್ರೆ ಈ ಜೀವಕ್ಕೆ ಭ್ರಾಂತಿ ಎಷ್ಟು ಬೇಗ ಆಗಿ ಹೋಗಿಬಿಡ್ತಿದೆ. ಪರದೊಳಗೆ ಏನಾದರೂ ಮಾಡಿ, ಅರೆ ಮಳೆ ನೀರಿನಿಂದ ಪ್ರತಿಮಾ ಆಗ್ತಿದೆಯನ, ಗಿರಣಿ ಹಿಟ್ಟಿನಿಂದ, ಅರೆ ಮನೆಯಲ್ಲಿ ಗಿರಣಿ ಇಟ್ಕೊಂಡ ಶುದ್ಧ ಮಾಡುವುದರಿಂದ, ಅರೆ ಗಿರಣಿ ಹಿಟ್ಟಿನೊಳಗೂ ಕೂಡ ಯಾವ ವಿವೇಕ ಬೇಕೋ ಆ ವಿವೇಕನೇ ಇರೋದಿಲ್ರಿ. ಯಾವುದರ ಸಲುವಾಗಿ ಗಿರಣಿ ಇಟ್ಟುಕೊಂಡದ್ದು ಇದೆ, ಇದರದ ವಿವೇಕ ಕೂಡ ಇಲ್ಲ. ಲವಣ, ಗಿರಣಿ ಹಿಟ್ಟ ಅಥವಾ ಮಡಿ ಬಟ್ಟೆಯಿಂದ ಅಡಿಗೆ ಮಾಡಿಕೊಂಡ್ರ ಅದಕ್ಕೆ ವ್ರತ ಪ್ರತಿಮಾ ಅಂಥೇಳಿ ಹೆಸರು ಕೊಟ್ಟುಬಿಟ್ಟು, ಅಲ್ಲಿಂದ ದಾಟಿದ ಕೂಡಲೇ ಮುಂದಿನ ಯಾವ ಇರೋದಿಲ್ರಿ, ಒಮ್ಮೆಲೆ ಬ್ರಹ್ಮಚರ್ಯ ಪ್ರತಿಮಾ. ಅರೆ ತಮ್ಮದು ಮಹಾ ಕಷ್ಟದಿಂದ ದೊರಕಿರುವಂಥ ಮನುಷ್ಯ ಜೀವನಿಗೆ ವಿಚಾರ ಮಾಡುವಂಥ ಯೋಗ್ಯ ಯಾವುದ, ಅಯೋಗ್ಯ ಯಾವುದ, ನನಗೆ ಯಾವುದರಿಂದ ಬಂಧ ಆಗ್ತಾ ಇದೆ, ಬಂಧದ ವಾಸ್ತವಿಕ ಕಾರಣ ಯಾವುದ, ನನ್ನ ತ್ರಿಕಾಲಿ ಸ್ವರೂಪವನ್ನು ನಾನು ತಿಳಿಯದೆ ದೇವಶಾಸ್ತ್ರ ಗುರುವಿನ ಮೇಲೆ ಅಪರಿಮಿತ ಶ್ರದ್ಧೆ ಇಟ್ಟ ನಂತರ ಕೂಡ ಬಂಧನ ಇದೆ ಪ್ರಭು. ದ್ರವ್ಯಲಿಂಗದ ಮಾತು ಬಂತು, ಇಂದ ದ್ರವ್ಯಲಿಂಗದ ಸ್ವರೂಪ ಯಾರಿಗೂ ತಿಳಿದು ಬರೋದು ಸಾಧ್ಯ ಇಲ್ಲ ಅಂಥೇಳಿನ ಆ ಮಹಾಪುರುಷ ಹೇಳಿದ. ಇಲ್ಲಿಂದನ ಯಾರೋ ದ್ರವ್ಯಲಿಂಗಿ ಮುನಿ ಹಾಯ್ದು ಹೋಗಿದರು ಅಂಥೇಳಿ ಹೇಳಿದ್ರ, ಆ ನೆಲದ ಮೇಲೆ ಹೊರಳಾಡಿದರ ನನ್ನ ಶರೀರದ ಪರಮಾಣುಗಳ ಪವಿತ್ರ ಆಗ್ತವೆ. ದ್ರವ್ಯಲಿಂಗದ ಮಾತಿಲ್ಲ, ಇದಕ್ಕಿಂತ ಕೆಳಗೆ ಬಂದ ಹೇಳಿದರ ಜೀವನಿಗೆ ತತ್ವದ ಪರಿಚಯನ ಇಲ್ಲ. ಬರೇ ದೇಖಾದೇಖಿ ಅನುಕರಣೆ ಮಾಡೋದು ಇದೆ. ಆ ಅನುಕರಣೆಯೊಳಗೆ ಹಿಂದನೂ ಹೇಳಿದ್ದಿತ್ತು, ಆವೇಶ. ಆವೇಶ ಅಂದ್ರೆ ಕಷಾಯದ ಆವೇಶ ಅಲ್ಲ, ಭಾವಾವೇಶ. ಅರೆ ಭಾವಾವೇಶ ಅಂದ್ರೆ ಕಷಾಯದ್ದನ ಆವೇಶ ಇದೆ. ಆವೇಶಕ್ಕೊಳಗಾಗಿ ಜೀವ ಏನೇನೋ ಮಾಡಿ ಕೂಡ್ತಾನೆ. ಆದ್ರೆ ಅಲ್ಪ ಸಮಯದೊಳಗೆ ಬರೇ ಅವನ ಜೀವನದೊಳಗೆ ಒಂದು ಪಶ್ಚಾತ್ತಾಪನ ಉಳಿದು ಬಿಡ್ತಿದೆ, ಬೇರೆ ಏನೂ ಇಲ್ಲ. ಅಲ್ಪ ಸಮಯದೊಳಗನರೆ ಒಂದು ವೇಳೆ ಅದನ್ನ ಹಠದಿಂದ ಮಾಡಿದ ಅಂತಂದ್ರೆ ಅದು ತೀವ್ರ ಕಷಾಯ ಇದೆ ರೀ. ಹಠದಿಂದ ಅದರ ಪರಿಪಾಲನೆ ಮಾಡಲಿಕ್ಕೆ ಕೂತ ಅಂತಂದ್ರೆ ಅದು ತೀವ್ರ ಕಷಾಯ ಇದೆ. ನೋಡ್ರಿ, ಜೀವನಿಗೆ ವ್ರತದ ಪಾಲನೆ ಎಲ್ಲಿ ಆಗ್ತಿದೆ? ಸೈದ್ಧಾಂತಿಕ ಎರಡು ಕಾರಣ ಅದಾವ್ರೆ. ಭಗವತಿ ಆರಾಧನದೊಳಗೆ ಬಂದಿರುವಂಥ ಮಾತಿದೆ, ನಾನು ನನ್ನ ಮಾತನ್ನ ಬುದ್ಧಿ ಮತಿ ಕಲ್ಪನೆಯಿಂದ ಏನನ್ನೂ ಹೇಳುವ ದುಸ್ಸಾಹಸ ಮಾಡುವುದಿಲ್ರಿ. ಸೈದ್ಧಾಂತಿಕವಾಗಿ ಎರಡು ಮಾತದವು. ವ್ರತಗಳ ನಿರತಿಚಾರ ಪರಿಪಾಲನೆಯೊಳಗೆ ಬೇಕಾದ್ರೆ ತೀವ್ರ ಕಷಾಯ ಇರ್ತಿದೆ, ಬೇಕಾದ್ರೆ ಆತ್ಮಾನುಭೂತಿ ಇರ್ತಿದೆ. ಮಂದ ಕಷಾಯದೊಳಗೆ ವ್ರತ ಪಾಲಿಸಲ್ಪಡುವುದಿಲ್ಲ. ಜೀವನಿಗೆ ತಿಳಿಯೋದು ಕಠಿಣ ಇದೆ. ಅದಕ್ಕೆ ಅಧ್ಯಯನಮೇವ ಝಾಣಂ ಅಂಥೇಳಿ ಹೇಳಿದರು.
ಚಿತ್ತದ ಏಕಾಗ್ರತೆಗೆ ಕೂಡ ಒಂದು ತತ್ವದ ಅಧ್ಯಯನವೇ, ಜಿನಶ್ರುತದ ಅಧ್ಯಯನವೇ ಆಧಾರ ಇದೆ. ಅದು ಒಂದನ್ನು ಬಿಟ್ಟ ಬೇರೆ ಏನೇನೋ, ಅರೆ ಅಧ್ಯಯನ ಮಾಡಲಿಕ್ಕೆ ಬಹಳ ಸಮಯ ಬೇಕು, ವ್ರತ ಅಂಗೀಕಾರ ಮಾಡೋದು ಬೇಗನೆ ಆಗಿಬಿಡ್ತಿದೆ ಅಲ್ಲ ಅಂಥೇಳಿ ಜೀವದ ಕಲ್ಪನೆ ಇದೆ. ಆದರೆ ಆ ಕಲ್ಪನೆಯಿಂದ ಬೇಗನೆ ಆಗಿ ಹೋಗ್ತಿದೆ ಈ ಜೀವದ ಏನ ಅಂತಂದ್ರೆ 2000 ಸಾಗರ ಅಥವಾ ಯಾವ ತ್ರಸ ಅವಸ್ಥೆ ಇದೆಯಲ್ಲ, 2000 ಸಾಗರ ಅಂತೂ ಎಲ್ಲ ಜೀವಗಳಿಗೆ ಸಿಗೋದಿಲ್ಲರಿ, ಭ್ರಾಂತಿ ಇಟ್ಕೊಳ್ಳೋದೇನೇ ಇಲ್ಲ. ತ್ರಸ ಅವಸ್ಥೆ ಪೂರ್ಣಾಗಿ ಹೋಗ್ತಿದೆ. ಬೇಗನೆ ಧರ್ಮ ಅಂಗೀಕಾರ ಮಾಡ್ಬೇಕಂತ ಹೇಳಿ ಭಾವ ಇತ್ತು. ಅರೆ ಧರ್ಮದ ಸ್ವರೂಪ ತಿಳಿಯುವುದು ಗುಪ್ತ ರೀತಿಯಿಂದ ಆಗ್ತಿದೆ. ಧರ್ಮದ ಪ್ರಕಟತೆ ಮಾಡಿಕೊಳ್ಳೋದನ್ನು ಗುಪ್ತ ರೂಪದಿಂದ ಆಗ್ತಿದೆ. ಧರ್ಮದ ಆಚರಣೆ ಕೂಡ ಗುಪ್ತ ರೂಪದಿಂದ ಆಗ್ತಿದೆ. ಪ್ರಗಟ ರೂಪದಿಂದ ಜಗತ್ತಿಗೆ ಯಾವಾಗ ಕಾಣಿಸ್ತಿದೆಯೋ ಆಗ ಅವ ಬಹಳ ಮುಂದೆ ಹೋಗಿರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನದ ಶುದ್ಧ ಪರಿಣಮನ ಏನಿದೆ ಅಲ್ಲ, ಅದ ಭೋಗ ಸಾಮಗ್ರಿಯ ಮೂಲಕ ಅದನ್ನ ಅಶುದ್ಧ ಮಾಡಲಿಕ್ಕೆ ಬರುವುದಿಲ್ಲಪ್ಪ. ಮತ್ತ ಜ್ಞಾನದ ಶುದ್ಧ ಪರಿಣಮನದ ಅಭಾವದೊಳಗ ಭೋಗದ ತ್ಯಾಗದಿಂದ ಕೂಡ ಯಾವ ಲಾಭ ಆಗುವುದಿಲ್ಲ. ಭೋಗದ ತ್ಯಾಗದಿಂದ ಇಲ್ಲಿ ಭೋಗಿಸುವ ಪ್ರೇರಣೆ ಕೊಡ್ತಾ ಇದೆ, ಹೀಗೇನಾದರೂ ತಿಳ್ಕೊಳ್ಳೋದಿಲ್ರಿ. ಆದ್ರೆ ಭೋಗದ ತ್ಯಾಗ ಮಾಡಿ ಯಾವ ತಪಸ್ಸಿನ ಅಂಗೀಕಾರ ಮಾಡುವಂಥ ಪುರುಷಾರ್ಥಿ ಜೀವಿದ್ದಾನಲ್ಲ, ಅವನಿಗೆ ನಿರಂತರ ಜ್ಞಾನಾವರಣಾದಿ ಘಾತಿ ಕರ್ಮಗಳದ್ದು, ಪಾಪ ಪ್ರಕೃತಿಗಳದ್ದು ಬಂಧ ಆಗ್ತಿರ್ತಿದೆ. ಕರ್ಮ ಸಿದ್ಧಾಂತದ ಸ್ವಲ್ಪ ಅವಲೋಕನೆ ಮಾಡೋದು ಅವಶ್ಯಕ ಇದೆ. ಹಿಂದನು ನಾನು ಹೇಳಿದ್ದನು ಕೆಲವರು ಜಡದ ಕ್ರಿಯೆಯೊಳಗೆ ಧರ್ಮ ಮನ್ನಿಸಿದರು, ಕೆಲವರು ಶಾಸ್ತ್ರದ ಶುಷ್ಕ ಜ್ಞಾನದೊಳಗೆ ಧರ್ಮ ಮನ್ನಿಸಿದರು. ಧರ್ಮದ ಮೂಲವನ್ನ ಯಾರು ಅವರೂ ತಿಳಿಲಿಲ್ಲ, ಇವರೂ ತಿಳಿಲಿಲ್ಲ. ಇವರ ಮೇಲೆ ಅವರು ಆರೋಪ ಮಾಡ್ತಾರೋ, ಬರೀ ಶುಷ್ಕ ಜ್ಞಾನದಿಂದ ಏನಾಗೋದು, ತತ್ವಜ್ಞಾನದಿಂದ ಏನಾಗೋದು, ಚಾರಿತ್ರ ಅಂಗೀಕಾರ ಮಾಡ್ರಿ. ಇವ್ರು ಹೇಳ್ತಾರೋ ಚಾರಿತ್ರದಿಂದ ಏನಾಗೋದು, ತತ್ವಜ್ಞಾನ ಇಲ್ಲದ, ಸ್ವಪರ ಭೇದ ವಿಜ್ಞಾನ ಇಲ್ಲದ. ಸರಿ ಇದೆ, ಆದ್ರೆ ಆ ಚಾರಿತ್ರದ ಅಂಗೀಕಾರ ಮಾಡೋರಿಗೇನು ಇದರದ ಜ್ಞಾನ ಇಲ್ಲ, ಇದನ್ನು ಹೇಳುವವರಿಗೇನು ಅದರದ ಜ್ಞಾನ ಇಲ್ಲ. ಅರ್ಥಾತ್ ಯಾರಿಗೂ ಯಾವುದ ತಾವು ಗ್ರಹಣ ಮಾಡಿದಾರಲ್ಲ ಅದರದೇ ವಾಸ್ತವಿಕ ಜ್ಞಾನ ಇಲ್ಲ. ಈ ಮಧ್ಯದ ಕಾಲದೊಳಗ ಅರೆ ಎಷ್ಟು ಸ್ವಾಧ್ಯಾಯದ ಪ್ರವೃತ್ತಿ ಇಡೀ ಭಾರತ ವರ್ಷದೊಳಗ ಆರಂಭ ಆಯಿತೋ, ಅಷ್ಟೇ ವೇಗದಿಂದ ದೀಕ್ಷೆಯ ಪ್ರವೃತ್ತಿ ಕೂಡ, ವ್ರತಗಳ ಅಂಗೀಕಾರ ಮಾಡುವ ಪ್ರವೃತ್ತಿ ಕೂಡ ಆರಂಭ ಆಗಿ ಇದು ಎಷ್ಟು ಪ್ರಬಲ ಆಯಿತೋ ಅಷ್ಟೇ ಪ್ರಬಲತೆಗೆ ಅದು ಪಕ್ಷ ತಲುಪಿತರೆ. ಆದ್ರೆ ಇಬ್ಬರೂ ನಿಷ್ಕಷಾಯ ಸ್ವಭಾವದ ಶುದ್ಧಾತ್ಮನನ್ನ, ಅಂತಃತತ್ವವನ್ನ, ನಿರಾಕುಲ ಶಾಂತಿಯ ಸಾಗರನನ್ನ ಪ್ರಾಪ್ತ ಮಾಡಿಕೊಳ್ಳುವ, ಅನುಭವಿಸುವ ಕಾರ್ಯದ ಕಡೆಗೆ ಯಾರ್ದು ಲಕ್ಷ್ಯ. ಅದಕ್ಕೆ ಹೀಗೆ ಏನು ಆಗಿದ್ದಾರೆ ಅವರ ಸಲುವಾಗಿ ಈ ಗೊಮ್ಮಟ ಸಾರ ಅಥವಾ ಕರ್ಮ ಸಿದ್ಧಾಂತದ ಸ್ವಲ್ಪ ಜ್ಞಾನ ಇರೋದ ಅವಶ್ಯಕ ಇದೆ. ಯಾವುದರ ಆಧಾರದಿಂದ ಹೇಳ್ತಾ ಇದೆ ಅಂತಂದ್ರೆ ಬನಾರಸಿ ದಾಸರ ಜೀವನದ ಚಿತ್ರಣ. ಅರೆ ಇದೇ ಕಲಶ ಟೀಕೆಯನ್ನು ಓದಿ ಅವರ ನಿಶ್ಚಯಾಭಾಸಿ ಆದರು. ಅವರ ನಂತರದ ಟೋಡರ ಮಲ್ಲರ ಆ ನಿಶ್ಚಯಾಭಾಸದ ವಾಸ್ತವಿಕ ಸ್ವರೂಪವನ್ನ ಪಂಚಾಸ್ತ್ರಿಕಾಯ ಸಂಗ್ರಹದ 172ನೇ ಗಾಥೆಯಲ್ಲಿ ಏನು ವಿಷಯ ಇದೆಯೋ ಅದನ್ನ ಎತ್ತಿಕೊಂಡ ವಿಸ್ತೃತ ರೂಪದಿಂದ 7ನೇ ಅಧ್ಯಾಯದೊಳಗ ಅದರದ ಚರ್ಚೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇಂಥ ಆಧಾರ ಇತ್ತು, ಬನಾರಸಿದಾಸರ ಜೀವನದಂಥ ಆಧಾರ ಇತ್ತು. ಬನಾರಸಿದಾಸರ ಜೀವನದ ಏನಿದೆ ಚಿತ್ರಣ, ಅದನ್ನ ಆಧಾರವಾಗಿಟ್ಟುಕೊಂಡ ಈ ನಿಶ್ಚಯಾಭಾಷಿ, ವ್ಯವಹಾರಾಭಾಷಿ, ಉಭಯಾಭಾಷಿ, ಸಮ್ಯಕ್ತೋ ಸನ್ಮುಖ ಮಿಥ್ಯಾದೃಷ್ಟಿ, 4 ಪ್ರಕಾರದ ಮಿಥ್ಯಾದೃಷ್ಟಿಗಳ ಕಥನ ಮಾಡಿದರು. ಅದು ಬನಾರಸಿದಾಸರಂಥ ಓರ್ವ ಜೀವ ಪಲ್ಟಿ ಹೊಡೆದ ಮತ್ತೆ ಈ ಕಡೆ ಬಂದರೆ
ಯಾವ ಕಡೆ? ಯಥಾರ್ಥದ ಕಡೆಗೆ ಅನ್ರಿ, ತತ್ವದ ಕಡೆಗೆ ಅನ್ರಿ, ಅಧ್ಯಾತ್ಮದ ಕಡೆಗೆ ಅನ್ರಿ. ಆದರೆ ಎಷ್ಟೋ ಜೀವರುಗಳ ಅದರೊಳಗನ ಹೊರಟು ಹೋದರ್ರಿ. ಯಾವುದ್ರೊಳಗ? ಆಭಾಸದೊಳಗೆ. ನಿಶ್ಚಯದ ಆಭಾಸ, ವ್ಯವಹಾರದ ಆಭಾಸ. ಈಗ ಸದ್ಯಕ್ಕೆ ಕೂಡ ಅದೇ ನಡೆದಂತೆ ಇದೆ. ನಿಶ್ಚಯದ ಆಭಾಸ, ವ್ಯವಹಾರದ ಆಭಾಸ. ಅರೆ, ಯಾರ ಆತ್ಮಸ್ವರೂಪವನ್ನ ಪರಭಾವದಿಂದ ಭಿನ್ನ ಅನ್ನುವಂಥ ಸಮಯಸಾರ ಗ್ರಂಥಾದಿರಾಜದ ಏಕಾಂಶವನ್ನ ಗ್ರಹಣ ಮಾಡಿದರೋ ಅವರ ವ್ಯವಹಾರವನ್ನ ಸಂಪೂರ್ಣ ಏನು ಮಾಡಿದ್ರು? ಅಲಕ್ಷ್ಯ ಮಾಡಿದ್ದಾರೆ. ವ್ಯವಹಾರ ಅಲಕ್ಷ್ಯ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಹಾಗಾದರೆ ಏನಿದೆ? ವ್ಯವಹಾರದಿಂದ ಧರ್ಮ ಆಗ್ತಿದೆ, ಇದು ಮೋಕ್ಷ ಮಾರ್ಗ ಇದೆ ಅಂಥೇಳಿ ಅಭಿಪ್ರಾಯವನ್ನು ತೆಗೆದು ಹಾಕೋತಿದ್ದೀರಿ. ಅರೆ, ಸಮಯಸಾರದೊಳಗನ 12ನೇ ಗಾಥೆಯಲ್ಲಿ ಹೇಳಿದರು. ಏನು ಹೇಳಿದರು? ವ್ಯವಹಾರ ಏನಿದೆ ತಿಳಿದುಕೊಳ್ಳುವುದರಿಂದ ಪ್ರಯೋಜನಭೂತ ಇದೆ. ತಿಳಿದುಕೊಳ್ಳುವ ಸಲುವಾಗಿ ಪ್ರಯೋಜನಭೂತ ಇದೆ. ಏನು ತಿಳ್ಕೊಳ್ಳೋದ? ಏನು ವ್ಯವಹಾರ? ಅರೆ, ಭೂಮಿಕೆಗೆ ಅನುಸಾರವಾಗಿ ರಾಗ ಇರ್ತಿದೆ. ಆದ್ರ ಆ ರಾಗ ಯಾವುದರ ರಾಗ? ಅಣುವ್ರತದ ರಾಗ, ಮಹಾವ್ರತದ ರಾಗ. ಭೋಗದ ರಾಗ ಅಲ್ಲ, ಅಣುವ್ರತದ ರಾಗ, ಮಹಾವ್ರತದ ರಾಗ. ಆದ್ರ ಆ ಮಹಾವ್ರತ ಅಣುವ್ರತಗಳ ಪಾಲನೆ ಮಾಡ್ತಾ ಇರುವಂತ ಜೀವದ ಆ ಭಾವ ಏನಿದೆಯಲ್ಲ, ಅದು ಬಂಧ ರೂಪ ಇದೆ, ರಾಗ ರೂಪ ಇದೆ. ಪ್ರತ್ಯಕ್ಷ ಅಣುವ್ರತದ ಪರಿಣಾಮ ಏನಿದೆ, ಅದರ ರಾಗ ಇದೆ ಅಂತ ಹೇಳಿ ತಿಳಿಯುವುದೇನಿದೆ, ಇದು ಪ್ರಯೋಜನಭೂತ ಇದೆ ರೀ. ಇದು ವ್ಯವಹಾರ ಇದೆ. ಏನನ್ನ? ಇದು ರಾಗ ಇದೆ, ಇದು ಧರ್ಮ ಅಲ್ಲ. ಯಾವುದ? ಅಣುವ್ರತದ ಆಚರಣೆ ಮಾಡೋದು ಅಥವಾ ಮಹಾವ್ರತದ ಆಚರಣೆ ಮಾಡೋದು. ಯಾರಿಗೆ? ಸಮ್ಯಕ್ ದೃಷ್ಟಿ ಜೀವನಿಗೆ. ಸಮ್ಯಕ್ ದೃಷ್ಟಿ ಜೀವ, 2 ಕಷಾಯದ ಅಭಾವ ಆಗಿರುವಂಥ ಅಣುವ್ರತಿ ಸಮ್ಯಕ್ ದೃಷ್ಟಿ ಸಾಧಕ ಶ್ರಾವಕ ಜೀವೇನದನಲ್ಲ, ಆ ಅಣುವ್ರತ ರೂಪದ ಆಚರಣೆ ಏನಿದೆಯಲ್ಲ, ಅದು ಬಂಧದ ಕಾರಣ ಇದೆ ಅಂತ ಹೇಳಿ ತಿಳ್ಕೊಳ್ಳೋದು, ಇದು ಪ್ರಯೋಜನಭೂತ ವ್ಯವಹಾರ ಇದೆ ರೀ. ವ್ಯವಹಾರನೇ ಇಲ್ಲ ಅಂದಮೇಲೆ ಅದನ್ನು ತಿಳಿಯೋದ ಮತ್ತು ಅದರ ಪ್ರಯೋಜನ ಹೇಗಿರೋ ಸಾಧ್ಯತೆ? ಮಿಥ್ಯಾ ದೃಷ್ಟಿಗೆ ರೀ. ವ್ಯವಹಾರ ಯಾರಿಗಿರ್ತಿದೆ? ಅದಕ್ಕೆ ಹೇಳ್ತಾನೆ, 2 ಕಷಾಯಿ ಚೌಕಡಿ ಹೊರಟು ಹೋದ ನಂತರ ಅಣುವ್ರತ ರೂಪದ ಆಂಶಿಕ ರೂಪದಿಂದ ಪಂಚ ಪಾಪಗಳ ಪರಿತ್ಯಾಗದ ಪ್ರತಿಜ್ಞಾ ಏನಿದೆಯಲ್ಲ, ಆ ಪ್ರತಿಜ್ಞಾಪೂರ್ವಕ ಅವುಗಳದ್ದೇನು ತ್ಯಾಗ ಇದೆಯಲ್ಲ, ಅರೇ ಏನು ಹೇಳಿದ್ರೆ? ದಿಗ್ವ್ರತ, ದೇಶವ್ರತ, ಅನರ್ಥ ದಂಡ ತ್ಯಾಗವ್ರತ, ವೈಯಾವ್ರತ. ಯಾರ್ದು ವೈಯಾವೃತ್ತ? ಯಾರು ಮಾಡವ್ರೆ? ಯಾವುದು ವೈಯಾವೃತ್ತ ಇದೆ? ಅರೆ, ಈ ಮನುಷ್ಯ ಜೀವನ ಭೋಗಿಸೋ ಸಲುವಾಗಿ ಇಲ್ಲ, ಧನ ಸಂಗ್ರಹದ ಸಲುವಾಗಿ ಇಲ್ಲ, ಖ್ಯಾತಿ ಪೂಜೆ ಲಾಭದ ಸಲುವಾಗಿ ಇಲ್ಲ. ಈ ಮನುಷ್ಯ ಜೀವನ ಬರೇ ಒಂದು ಅನಂತ ಕಾಲದೊಳಗೆ ಯಾವುದು ಸಾಧ್ಯ ಆಗಿಲ್ಲವೋ ಆ ಅಂತಃ ತತ್ವವನ್ನು ತಿಳಿದು ಗ್ರಹಣ ಮಾಡಿ ಪ್ರತ್ಯಕ್ಷ ಅನುಭವ ಮಾಡಿ ಅದರಲ್ಲೇ ಸಂಪೂರ್ಣ ಪ್ರಯತ್ನದಿಂದ ನೆಲೆಗೊಳ್ಳುವಂಥ ಕಾರ್ಯದ ಸಲುವಾಗಿ ಮನುಷ್ಯ ಭವ ಇದೆ. ಹಾ, ಅಂದ್ರ ನೋಡ್ರಿ, 2 ಕಷಾಯಿ ಚೌಕಡಿ ಹೋದ ನಂತರ ಅಲ್ಲೇನ ಇದೆಯಲ್ಲ ಅಣುವ್ರತ ರೂಪದ ಪರಿಣಾಮ, ಅದ ಈ ಸಮಯದ ಈ ಪ್ರಕಾರದ ನನ್ನ ದುರ್ಬಲತೆ ಇದೆ. ಆ ದುರ್ಬಲತೆಯನ್ನು ದೂರ ಮಾಡುವ ಪುರುಷಾರ್ಥ. ಅರೆ, ದುರ್ಬಲತೆಯನ್ನು ತಿಳಿಯುವುದಿದೆ. 5ನೇ ಗುಣಸ್ಥಾನದ ಸಾಧಕ ಶ್ರಾವಕ ತನ್ನ ದುರ್ಬಲತೆಯನ್ನು ತಿಳಿಯುವುದಿದೆ. ಯಾವುದರ ಸಲುವಾಗಿ? ಆ ದುರ್ಬಲತೆ ಬಿಟ್ಟು ಹೋಗಿ ತನ್ನಲ್ಲೇ ಸಾಮರ್ಥ್ಯ ಅರ್ಥಾತ್ ಪುರುಷಾರ್ಥ ಅಧಿಕ ಆಗುವ ಸಲುವಾಗಿ. ಮತ್ತು ಯಾವಾಗ ಮುನಿದಶ ಅಂಗೀಕಾರ ಮಾಡಿದ 3 ಕಷಾಯಿ ಚೌಕಡಿ ಹೊರಟೋದು, ಆವಾಗ ಮಹಾವ್ರತ ರೂಪದ ಪರಿಣಾಮ ಇದೆಯಲ್ಲ, ಅದು ಆ ಕಾಲದೊಳಗೆ ತಿಳಿಯುವಂಥ ದುರ್ಬಲತೆ ಇದೆ.
ಆ ಕಾಲದೊಳಗೆ ತಿಳಿಯುವಂಥ ದುರ್ಬಲತೆ. ಅರೆ ಮುನಿ ದೀಕ್ಷೆಯ ಅಂಗೀಕಾರ ಮಾಡಿದ ನಂತರ ಕೂಡ ನನ್ನ ಉಪಯೋಗ ಇನ್ನೂ ಈ ಪಂಚ ಮಹಾವ್ರತ ಅಥವಾ 28 ಮೂಲ ಗುಣದ ಕಡೆಗೆ ಇದೆ. ಇದ ನಿಜವಾಗಿ ನನಗೆ ಶೋಭಾದಾಯಕ ಇಲ್ಲ. ಇದೆಲ್ಲ ಇರುವೆಳೆದೊಳಗ ನನಗೆ ಅಂತಃತತ್ವ ಚಿದಾನಂದ ಸ್ವರೂಪ, ಪರಮಾನಂದ ಸ್ವರೂಪ, ಸಹಜಾನಂದ ಸ್ವರೂಪ ನಿಜಾತ್ಮನಲ್ಲೇ ಅಭೇದ ರೂಪದಿಂದ ಪರಿಣಮನ ಮಾಡುವ ಸಲುವಾಗಿ ನಾನು ಸರ್ವಸಂಗ ತ್ಯಾಗ ಮಾಡಿದ್ದೇನೆ. 5 ಮಹಾವ್ರತದ ಪಾಲನೆ ಮಾಡುವ ಸಲುವಾಗಿ ಇದರದ ತ್ಯಾಗ ಮಾಡಿಲ್ಲ ನಾನು. ಯಾವುದರದ? ಅಂತರ್ಬಾಹ್ಯ ಪರಿಗ್ರಹಗಳದ್ದ ತ್ಯಾಗ ಯಾವುದರ ಸಲುವಾಗಿ ಮಾಡಿದ್ದ ಇದೆ? ಸ್ವಭಾವದಲ್ಲಿ ತನ್ಮಯ ಪ್ರತ್ಯಕ್ಷ ಅಭೇದ ಅಭೇದ ಅಭೇದ. ಇನ್ನಿದನ್ನು ಭೇದ ರೂಪದಿಂದ ಹೇಳಿದ್ರ 5ನೇ ಗುಣಸ್ಥಾನವರ್ತಿ 2 ಕಷಾಯಿ ಚೌಕಡಿ ಹೊರಟು ಹೋಗಿರುವಂಥ ಸಾಧಕ ಶ್ರಾವಕ ಏನಿದ್ದಾನೆ ಅವ ತನ್ನ ದುರ್ಬಲತೆಯನ್ನು ತಿಳಿತಾನೆ. ನಾನು ಯಾವಾಗ ಈ ಮಹಾವ್ರತದ ಅಂಗೀಕಾರ ಮಾಡೋದು? ವ್ಯವಹಾರದಿಂದ ಕಥನ ಮಾಡ್ತಾ ಇದ್ದೀರಿ. ಇದ ನಾನು ಯಾವಾಗ ಇನ್ನೂ ಇಲ್ಲೇ ಕೂತಿದ್ದೇನೆ, ನಾನು ಯಾವಾಗ ಸರ್ವಸಂಗತಿಯಾಗಿ ಆಗೋದು? ಈ ಪ್ರಕಾರದ ಅಂತಃಪುರುಷಾರ್ಥದ ಸಲುವಾಗಿ ತನ್ನ ಆ ದಶೆ ಇದೆಯಲ್ಲ ಅದನ್ನು ತಿಳಿಯೋದು ಏನಿದೆ? ಪ್ರಯೋಜನ ಇದೆ ರೀ. ಏನು ಹೇಳಿತು? 5ನೇ ಗುಣಸ್ಥಾನದೊಳಗಿದ್ದಾನೆ, ಅನುವ್ರತದ ಅಂಗೀಕಾರ ಮಾಡಿದ್ದಾನೆ, ಗುಣವ್ರತ ಶಿಕ್ಷಾವ್ರತಗಳಿಂದ ಅವುಗಳದ್ದ ಪರಿಪೋಷಣೆ ಮಾಡ್ತಾ ಇದ್ದಾನೆ. ಆದ್ರೆ ಅದರೊಳಗ ಆತ ತನ್ನನ್ನು ಮಾಡಬೇಕಾದಂಥ ಕಾರ್ಯ ಮಾಡಿರುವಂಥ ಧನ್ಯತೆಯ ಅನುಭವ ಮಾಡುವುದಿಲ್ಲ. ಆದರೆ ತನ್ನ ದುರ್ಬಲತೆಯಿಂದ ಅರೆ ನನಗೇನು ಕಮ್ಮಿ ಇದೆ, ಈಗ ನಾನು ಸರ್ವಸಂಗತಿಯಾಗಿ ಆಗಬೇಕಾಗಿತ್ತು, ಆದರೆ ನಾನು ಇನ್ನೂ ಇಲ್ಲೇ ಉಳಿದಿದ್ದೇನೆ. ಆ ಅವಸ್ಥೆಯನ್ನು ತಿಳಿತಾನಲ್ಲ. 2 ಕಷಾಯಿ ಚೌಕಡಿ ಹೊರಟು ಹೋಗಿದ್ದಾವೆ. ಇನ್ನೂ ಗೃಹಸ್ಥಾವಸ್ಥೆಯಲ್ಲಿದ್ದುಕೊಂಡ, ಪರಿಗ್ರಹದ ಮಧ್ಯದಲ್ಲಿದ್ದುಕೊಂಡ ನಾನು ಧರ್ಮದ ಆಚರಣೆ ಮಾಡ್ತಾ ಇದ್ದೇನೆ. ಧರ್ಮದಂದ್ರೆ ಅಥವಾ ಸ್ವರೂಪದ ಸಾಧನೆ ಅಂದ್ರೆ ಮಾಡ್ತಾ ಇದ್ದೇನೆ ಅಂಥೇಳಿ ತಿಳಿಯುವುದ. ಇದು ಯಾವುದರ ಸಲುವಾಗಿ? ಮುನಿವ್ರತದ ಅಂಗೀಕಾರ ಮಾಡುವಂಥ, 3ನೇ ಕಷಾಯಿ ಚೌಕಡಿಯ ಅಭಾವಾಗಿ ಹೋಗುವಂಥ ಅಂತರಂಗ ಪುರುಷಾರ್ಥದ ಸಲುವಾಗಿ ಆ ಅವಸ್ಥೆಯನ್ನು ಆ ಸಮಯದೊಳಗೆ ತಿಳಿಯುವುದು ಪ್ರಯೋಜನಭೂತ ಇದೆ. ಇನ್ನು ಯಾವ ಮುನಿಯಾದ? ಅರೆ ಮುನಿ ಜೀವನ ಎಷ್ಟು ಸುಂದರ ಇದೆ ರೀ. 100 ಅಸಂಖ್ಯ ಮುನಿಗಳ ಅರೆ ದಶರಥ ಸಂಖ್ಯೆಯಲ್ಲಿ, ಶತಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ ಮಧ್ಯಲೋಕದೊಳಗೆ ವಿರಾಜಮಾನ ಇದ್ದಾರಲ್ಲ ಮುನಿರಾಜರ. ಅವ ಸ್ವಯಂ ಸಂಘದಲ್ಲಿರ್ಬೋದು ಮುನಿ ದೀಕ್ಷಾ ಅಂಗೀಕಾರ ಮಾಡಿರುವಂಥವ. ಅರೆ ಮುನಿಗಳ ಸ್ವರೂಪಂತೂ ಏನು ಹೇಳಿದರು? ಯಾವ ಪ್ರಕಾರ ವಿಶ್ವವೆಂಬ ಗ್ರಹದೊಳಗ 6 ಜಾತಿಯ ಅನಂತ ದ್ರವ್ಯಗಳು ವಾಸ ಮಾಡಿಕೊಂಡಿದ್ದಾವೆಯೋ ಅದೇ ಪ್ರಕಾರ ಈ ವಿಶ್ವದೊಳಗ ಮುನಿ ಹೇಗಿದ್ದಾನೆ? ತನ್ನಲ್ಲೇ ತನ್ನ ಸ್ವರೂಪದ ವಿಸ್ಮರಣೆ ಮಾಡದ್ದನ, ತನ್ನ ಕಾರ್ಯವನ್ನು ಒಂದು ಸಮಯ ಕೂಡ ಗೌನ ಮಾಡದ್ದನ ಆ ಸಂಘದೊಳಗಿದ್ದುಕೊಂಡ ಅವ ಜೀವನ ನಡೆಸ್ತಾ ಇದ್ದಾನೆ. ಈಗ ಯಾವ ಒಬ್ಬ ಮುನಿ ದೀಕ್ಷಾ ಧಾರಣ ಮಾಡಿರುವಂಥ ಅತ್ಯಂತ ಶುದ್ಧ ಆಚರಣೆ ಮಾಡ್ತಾ ಇದ್ದಾನೆ. ಆಗಮದಲ್ಲಿ ಯಾವ ಪ್ರಕಾರದ ಮುನಿ ಜೀವನ ಹೇಳಿದರೋ ಅದೇ ಪ್ರಕಾರದ ಜೀವನ ಆಚರಣೆ ಮಾಡ್ತಾ ಇದ್ದಾನೆ. ಗುರುಗಳ ಯಾವ ಪ್ರಕಾರ ಹೇಳಿಕೊಟ್ಟಿದರೋ ಅದೇ ಪ್ರಕಾರದ ಆಚರಣೆ ಮಾಡ್ತಾ ಇದ್ದಾನೆ. ಆದ್ರೆ ಆ ಆಚರಣೆ ಮಾಡುವ ಸಲುವಾಗಿ ಅವ ಮುನಿ ದೀಕ್ಷಾ ತಗೊಂಡಿಲ್ಲ. ಹಾಗಾದ್ರೆ ಯಾವುದರ ಸಲುವಾಗಿ ತಗೊಂಡಿದೆ? ಅರೆ ಸಾಕ್ಷಾತ್ 4 ಘಾತಿ ಕರ್ಮಗಳಿಂದ ರಹಿತ ಪರಮಾತ್ಮ ದಶೆ ಪ್ರಾಪ್ತ ಆಗುವ ಸಲುವಾಗಿ ತಗೊಂಡಿದನ್ರಿ. ಹಾಗಾದ್ರೆ ಆ ಮಹಾವ್ರತ ಮುನಿಯೋಗ್ಯ ಆಚರಣೆಯ ಆಗಮದಲ್ಲಿ ಯಾವ ಪ್ರಕಾರ ಹೇಳಿದಾರೋ ಅಥವಾ ದೀಕ್ಷಾ ಸಮಯದೊಳಗೆ ತನ್ನ ಗುರುಗಳ ಯಾವ ಪ್ರಕಾರ ಕೊಟ್ಟಿದಾರೋ ಅದನ್ನು ಸ್ವಲ್ಪ ಕೂಡ ತಪ್ಪದ್ದನ್ನ ಆಚರಣೆ ಮಾಡ್ತಾ ಇರುವೆಳೆದೊಳಗೆ ಅದರಿಂದ ಪ್ರಯೋಜನ ಯಾವುದಿದೆ? ಆ ಆಚರಣೆಯೊಳಗೆ ಅವನು ತೃಪ್ತಿ ಇದ್ದ ಅಂತಂದ್ರೆ ಅವನು ವ್ಯವಹಾರ ಭಾಷೆ.
ಆಗ ಆ ಆಚರಣೆಯೊಳಗೆ ಅರೆ ಮೂರ್ಖಶ ಅವಂತೂ ವ್ಯವಹಾರ ಭಾಷೆ ಆಗೋದಲ್ಲ, ಸಾಧ್ಯ ಇಲ್ಲ. ಮೂರ್ಖಶಾಹಿ ಚೌಕಡೆ ಹೊರಟು ಹೋಗಿದ್ದಾವೆ. ಅವನಿಗೆ ಆ ಆಗಮದಿಂದ ಆಜ್ಞಾಪಿಸಲ್ಪಟ್ಟಿರುವಂಥ, ಗುರುಗಳಿಂದ ಗ್ರಹಿಸಲ್ಪಟ್ಟಿರುವಂಥ ಯಾವ ವ್ರತದ ಆಚರಣೆ ಇದೆಯೋ ಅದ ಅವನಿಗೆ ಬಸ್ ಜ್ಞಾನದ ಜ್ಞೇಯ ಇದೆ. ಅವ ಜ್ಞಾನದ್ದೇನ ಜ್ಞೇಯ ಇದು ಈ ಪ್ರಕಾರದ ಸಾಧಕ ದಶೆ ಇದೆ. ಅದನ್ನು ತಿಳಿಯುವುದರ ಪ್ರಯೋಜನೇನ, ಯಾವುದರ ಸಲುವಾಗಿ ಸಾಧಕ ದಶೆಯನ್ನು ಅಂಗೀಕಾರ ಮಾಡಲಾಗಿದೆಯೋ ಅರ್ಥಾತ್ ಪರಮಾತ್ಮ ಆಗುವ ಸಲುವಾಗಿ, ಅನಾದಿ ಕಾಲದ ಯಾವ ಘಾತಿ ಕರ್ಮಗಳದ್ದ ಬಂಧನ ಇದೆಯೋ ಆ ಬಂಧನವನ್ನು ಮುರಿದೊಗೆಯುವ ಸಲುವಾಗಿ ಈ ಅವಸ್ಥೆಯನ್ನ ಜ್ಞಾನದೊಳಗೆ ತಗೊಳ್ಳುವುದರಿಂದನ ಅವನದ ಪ್ರಯೋಜನ ಸಾಧಿಸಲ್ಪಡ್ತಿದೆ. ಏನು ಪ್ರಯೋಜನ? ಘಾತಿ ಕರ್ಮಗಳ ನಾಶ ಆಗಿ ಹೋಗುವಂಥ ಸ್ವರೂಪ ಸ್ಥಿರತೆಯ ಪುರುಷಾರ್ಥ. ಇದು ಆಯಾಯ ಸಮಯದೊಳಗ ಆಯಾಯ ಪ್ರಕಾರದ ವ್ಯವಹಾರವನ್ನು ತಿಳಿದುಕೊಳ್ಳುವುದರ ಪ್ರಯೋಜನ ಇದೆ. ನಾನು ಹೀಗಿದ್ದೇನೆ, ಹೇಗಿದ್ದೆ? ಐದನೇ ಇನ್ನೂ ನಾನು ಗೃಹಸ್ಥ ಅವಸ್ಥೆಯಲ್ಲಿ ಇದ್ದೇನೆ. ಗೃಹಸ್ಥ ಅವಸ್ಥೆಯಲ್ಲಿ ಇದ್ದೇನೆ. ನಾನು ಅನುವ್ರತಗಳ ಆಚರಣೆಯನ್ನು ಆಗಮದಲ್ಲಿ ಹೇಳಿದ ಪ್ರಕಾರ ಅಥವಾ ಗುರುಗಳಿಂದ ಬೋಧಿಸಲ್ಪಟ್ಟಿರುವ ಪ್ರಕಾರ ಸ್ವಲ್ಪ ಕೂಡ ದೋಷ ತಗಲದೇ ಇರುವ ಹಾಗೆ ಆಚರಣೆ ಮಾಡ್ತಾ ಇದ್ದೇನೆ. ಈ ಪ್ರಕಾರ ಅವ ತಿಳಿದ ಅಂತಂದ್ರೆ ಅವ ಮುನಿ ದೀಕ್ಷಾ ಅಂಗೀಕಾರ ಮಾಡೋ ಸಾಧ್ಯ. ಅರೇ ಈ ಅನುವ್ರತದ ಅಂಗೀಕಾರ ಮಾಡಿರೋದ ನನಗೆ ಅದರ ಅಭ್ಯಾಸ ಸಲುವಾಗಿ, ಪುರುಷಾರ್ಥದ ದುರ್ಬಲತೆಯಿಂದ ಅಂಥೇಳಿ ಹೇಳಿದರ್ರಿ. ಯಾವನಿಗೆ ಮುನಿ ಧರ್ಮದ್ದನ್ನ ಉಪದೇಶ ಮಾಡೋದ ಯಾರಿಗಾದ್ರೂ ಅವ ಪ್ರಭು ನನ್ನಿಂದ ಇದು ಸಾಧ್ಯ ಆಗುವ ಹಾಗೆ ಕಾಣುವುದಿಲ್ಲ ಅಂಥೇಳಿ ಹೇಳಿದ್ರ ಗೃಹಸ್ಥ ಧರ್ಮದ ಮಾಡಿದರು. ಹಾಗಾದ್ರೆ ಗೃಹಸ್ಥ ಧರ್ಮದ ವ್ರತದ ಏನು ಅವನಿಗೆ ವ್ರತಗಳನ್ನು ನೀಡಿದರೋ ಅದರ ಅರ್ಥ ಅವ ಅಲ್ಲೇ ಇದ್ದುಕೊಂಡು ಧರ್ಮ ಮಾಡ್ಬೇಕು ಹೀಗಿಲ್ರಿ. ಹಾಗಾದ್ರೆ ಅದರ ಅರ್ಥ ಏನಿದೆ? ಅಲ್ಲಿದ್ದುಕೊಂಡು ಕೆಲವು ದಿವಸ ಅಭ್ಯಾಸ ಮಾಡೋದು. ಯಾವುದರದ? ಅದರದ್ದು. ಯಾವುದರದ ಮೊದಲು ಉಪದೇಶ ಕೊಟ್ಟದ್ದಿದೆಯಲ್ಲ, ಮುನಿ ದೀಕ್ಷಾ, ಮುನಿ ಜೀವನದ, ಸಾಧಕ ಜೀವನದ. ಅರೆ ನಿಜವಾಗಿ ಸಾಧಕ ಮುನಿ. ಯಾವುದರ ಸಾಧಕ? ಸಿದ್ಧಿಯ ಸಾಧಕ. ಸಿದ್ಧಿಯ ಸಾಧಕ ಮುನಿ. ಹಾಗಾದ್ರೆ ಶ್ರಾವಕೇನ? ಆ ಸಾಧಕನ ಸಾಧಕನ. ಸಿದ್ಧ ಆಗುವ ಸಲುವಾಗಿ ದೀಕ್ಷಾ ತಗೊಳ್ಳೋದಿರ್ತಿದೆ. ದೀಕ್ಷಾ ತಗೊಳ್ಳೋ ಯೋಗ್ಯತೆ ಬರುವ ಸಲುವಾಗಿ ಅನುವ್ರತದ ಅಂಗೀಕಾರ. ಅರೆ ಅದಾಗುವುದಿಲ್ಲ, ಇದನ್ನ ಮಾಡ್ಕೋತಿರೋದ ಹೀಗೆ ಸ್ವರೂಪ. ಮತ್ತು ಅದರ ಅಂಗೀಕಾರ ಮಾಡಿದ ನಂತರ ಕೂಡ ಅದರಿಂದ ಏನು ಶಾಸ್ತ್ರದ ಅಭ್ಯಾಸ ಮಾಡೋದು, ಏನು ಮಾಡೋದು, ಸಂಘದ ನಿರ್ವಹಣೆ ಮಾಡೋದು, ಅಥವಾ ಮುನಿ ಸಾಧು ಜೀವನದೊಳಗ ಯಾವ ಪ್ರಕಾರ ಗುರುಗಳು ಹೇಳ್ತಾರೆ, ಆಚಾರ್ಯರು ಯಾವ ಪ್ರಕಾರ ಹೇಳ್ತಾರೆ, ಉಪಾಧ್ಯಾಯರು ಯಾವ ಪ್ರಕಾರ ತತ್ವಗಳದ ಶಿಕ್ಷಣ ಕೊಡ್ತಾರೆ, ಅದನ್ನು ಕಲ್ಕೊಂಡು ಅಲ್ಲೇ ಇರೋದಲ್ರಿ. ದೀಕ್ಷಾ ತಗೊಂಡಿರುವಂಥವ್ರದ ಮಾತು ಬಂತು ಈಗ. ಏನ? ಯಾವನೋ ಓರ್ವ ದೀಕ್ಷಾ ಧಾರಣ ಮಾಡಿ ಯಥಾವತ್ತಾಗಿ ಮುನಿ ವ್ರತದ ಪರಿಪಾಲನೆ ಮಾಡ್ತಾ ಇರು ವೇಳೆದೊಳಗ ಅವ ಅದರಲ್ಲೇ ಒಂದು ಸಮಯ ಕೂಡ ಮೈ ಮರೆತ ಅಂತಂದ್ರೆ ಅವನಿಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವಂಥ ಅವಕಾಶ ತಪ್ಪಿ ಹೋಗ್ಬಹುದ್ರಿ. ಒಂದು ಸಮಯ ಕೂಡ ಮೈ ಮರೆತ ಅಂತ ಯಾವುದರಲ್ಲೇ? ಯೋಗ್ಯ ಮುನಿ ವ್ರತದ ಆಚರಣೆ, ಬೇರೆ ಯಾವುದರಲ್ಲೇ ಅಲ್ಲ. ಬಸ್ತಿ ಕಟ್ಸೋದ, ಸಮಾಜದ ಏಕತಾ ಮಾಡೋದ, ಇವು ಯಾವೂ ಅವರ ಜೀವನದೊಳಗೆ. ಅರೆ ಶ್ರಾವಕನಿಗೆ ಇವು ಯೋಗ್ಯ ಇಲ್ರಿ. ಯಾವ ಎರಡು ಜೀವಗಳ ಅಭಿಪ್ರಾಯ ಎಂದು ಒಂದಾಗೋ ಸಾಧ್ಯ ಇದೆ ಅಂಥೇಳಿ ಯಾವುದ ಸಮಾಜದ ಜಗಳ ಇದೆಯೋ ಅದನ್ನು ತೀರಿಸೋದ ಶ್ರಾವಕನ ಅದಕ್ಕೆ ಕೈ ಹಾಕೋದಿಲ್ಲ. ಮತ್ತು ಮಂದಿರ ನಿರ್ಮಾಣ ಅದ, ಯಾರದು ಕೆಲಸ ಇದೆ? ತುಚ್ಛ ಲೋಗೋಂಕ ಕಾಮಹೆ ಅಂತ ಹೇಳಿದ್ದಾರೆ. ತುಚ್ಛ ಲೋಗ ಯಾರ?
ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡು ಕೂಡ ಇನ್ನೂ ವ್ರತದ ಅಂಗೀಕಾರ ಮಾಡಲಿಕ್ಕೆ ಆಗತಾ ಇಲ್ಲಲ್ಲ, ಅವರು ತುಚ್ಛನೋಗ್ರಿ. ಉಳಿದವ್ರದ ನಮ್ದು ಯಾರದಲ್ಲಿ ಪ್ರವೇಶ ಇಲ್ಲ ಧರ್ಮಕ್ಷೇತ್ರದೊಳಗೆ. ತುಚ್ಛ ಅನ್ಸ್ಕೊಳ್ಳೋರು ಕೂಡ ಕೆಳಗಿನ ಭೂಮಿಕಾ ಬೇಕ್ರಿ. ಅದಕ್ಕೆ ಈ ಮಾತಾ 12 ವರ್ಷದ ಹಿಂದೆ ಮಹಾವೀರ ಭವನದೊಳಗೆ ಆ ಚರ್ಚೆ ಆದ ನಂತರ ಅದು ಒಂದು ಪ್ರಕಾರದ ಚರ್ಚಾರ್ಧನ ವಿಷಯ ಆಗಿತ್ತು. ಯಾವಾಗ ಸಮಯ ಬರ್ತಿದೆ ಆವಾಗ ಸ್ವಯಮೇವ ತಿಳಿತಿದೆ, ಕೆಲವರಿಗೆ ತಿಳಿದದ್ದನೂ ಇದೆ ರೀ. ಏನು ಹೇಳಿತ್ತು? ಮಿಥ್ಯಾತ್ವ ಗುಣಸ್ಥಾನದಲ್ಲೇನ ಇಲ್ಲ ಅಂತೇಳಿ. ಯಾಕೆ ಅಂತಂದ್ರೆ ಅದಕ್ಕೆ ಕರ್ಣಾನುಯೋಗದ್ದನ್ನ ಆಧಾರ ಕೊಟ್ಟದ್ದಿತ್ತು. 1, 2, 3 ಗುಣಸ್ಥಾನ ಹೇಗದವು? ಉತ್ತರೋತ್ತರ ಅಶುಭ ಪರಿಣಾಮದ ಹಾನಿ ರೂಪದವ್ರಿ, ಹಾನಿ ರೂಪ ಇದಾವೆ. ಮಿಥ್ಯಾತ್ವ ಗುಣಸ್ಥಾನ ಯಾವಾಗ ನಮಗೆ ಬರ್ತಿದೆ ಹೇಳ್ರಿ? ಯಾವಾಗ ಸಮ್ಯಕ್ ದರ್ಶನದ ಸಲುವಾಗಿ, ಒಂದೇ ಒಂದು ಸಮ್ಯಕ್ ದರ್ಶನದ ಸಲುವಾಗಿ, ಆತ್ಮತತ್ವದ ನಿರ್ಣಯದ ಸಲುವಾಗಿ, ಆತ್ಮತತ್ವದ ಪ್ರತ್ಯಕ್ಷ ಅನುಭೂತಿಯೇ ನಮ್ಮ ಜೀವನದ ಧ್ಯೇಯ ಆಗ್ತಿದೆ ಮತ್ತು ಪ್ರತಿ ಸಮಯದ ಕರ್ತವ್ಯ ಆಗ್ತಿದೆ, ಆವಾಗ ನಮಗೆ ಮಿಥ್ಯಾತ್ವ ಗುಣಸ್ಥಾನ ಬರ್ತಿದೆ ರೀ. ಹಾಗೆ ಹೇಳಿದರೆ ಮಿಥ್ಯಾತ್ವಕ್ಕಿಂತ ಕೆಳಗಿಂದ ಯಾವುದೇ ಸ್ಥಾನ ಇಲ್ಲ ಅಂದಮೇಲೆ ನಾವೆಲ್ಲರೂ ಅದರಲ್ಲೇ ಇದ್ರೆ ಇರಬಹುದ್ರಿ. ಆದ್ರೆ ಮಿಥ್ಯಾತ್ವದೊಳಗೂ ಕೂಡ ಈಗ ಬಂತು ನೋಡ್ರಿ, ಅದರಲ್ಲಿ ಇದೆ ಉಪಾದಾನ ನಿಮಿತ್ತದ ಏನು ಸಂವಾದ ಇದೆ ಅಥವಾ ಪತ್ರ ಇದೆ ಅಲ್ಲ, ಆ ಪತ್ರದ ಮೂಲಕ ವಿವೇಚನೆ ಆದದ್ದು ಇದೆ ರೀ. ಏನ? ನಿಗೋದ ಅವಸ್ಥೆಯೊಳಗ ಗರ್ಭಿತ ಶುದ್ಧಿಯ ಮೂಲಕ ಮೇಲೆ ಬರ್ತಾನೆ. ಮತ್ತು ಸಂಜ್ಞಿ ಪಂಚೇಂದ್ರಿಯ ಜೈನ್ ಇರುವಾಗ ನಿಗೋದದ ಸಿದ್ಧತೆ ಮಾಡ್ತಿದ್ದಂದ್ರೆ ಅವನು ಒಂದೇ ಗುಣಸ್ಥಾನಾವರ್ತಿ ಅಂತ ಹೇಳಿ ಹೇಗೆ ಹೇಳುದ್ರಿ? ಹೇಗೆ ಹೇಳುದ? ಅದಕ್ಕೆ ಆಗಮದ ಅರ್ಥವನ್ನ ತಿಳ್ಕೊಳ್ಳೋ ಸಾಧ್ಯ ಇದೆ. ಅದರ ಶಬ್ದದ ಮೂಲಕ ಹೇಳಿದ್ರ ಶಬ್ದದ ಆಗ್ರಹದಿಂದ ಅನ್ಯ ಅರ್ಥ ಅಪಾರ್ಥ ಆಗೋ ಸಾಧ್ಯತೆ ಇದೆ. ಆಗಿದೆ, ಆಗ್ತಿದೆ, ತಿಳ್ಕೊಳ್ಳೋ ಸಾಧ್ಯ ಇದೆ ಭಾವವನ್ನ. ಮಿಥ್ಯಾತ್ವ ಗುಣಸ್ಥಾನ ಅಂದ್ರೆ ಏನ? ಗರ್ಭಿತ ಶುದ್ಧಿ ಅಂದ್ರೆ ಏನ? ಅರೆ ಗರ್ಭಿತ ಶುದ್ಧಿ, ಪದ್ಮ ಹೇಳಿದಳು, ಗರ್ಭಿತ ಶುದ್ಧಿ ಅನ್ನೋದ ಶಬ್ದನ ಇಷ್ಟು ದಿವಸದ ಯಾವ ಶಾಸ್ತ್ರದಲ್ಲಿ ಇರಲಿಲ್ಲ ತಾಯಿ. ಶಬ್ದನೇ ಇರಲಿಲ್ಲ ಅಂದಮೇಲೆ ಆ ಶಬ್ದದ ವಿಷಯ ನಮ್ಮ ಗಮನಕ್ಕೆ, ನಮ್ಮ ಬುದ್ಧಿಗೆ ಇದುವರೆಗೆ ಬಂದೇ ಇರಲಿಲ್ಲ. ಹಾಗಾದ್ರೆ ಜಿನಶಾಸನದ ಮಹಿಮಾ ಎಷ್ಟಿದೆ ರೀ? ಎಷ್ಟಿದೆ? ಒಂದು ಗ್ರಂಥ ಓದಿ ಪೂರ್ಣ ಆಗೋಕ್ಕಿಂತ ಮುಂಚೆ ಮತ್ತೊಂದು ಗ್ರಂಥ ಬರ್ತಿದೆ ಅಂಥೇಳಿ ನಿಮ್ದು ಕೆಲವ್ರದ್ದು ತಕರಾರು ಇದೆ ರೀ. ಕೆಲವ್ರದ್ದು ಅಭಿಪ್ರಾಯ ಹೀಗಿದೆ, ಮತ್ತೆ ಯಾವುದು ಬರ್ತಿದೆ? ಓದಿ ಮುಗಿಸ್ತಾರಲ್ಲ ಅವ್ರು ಕೇಳ್ತಾರೆ ಮತ್ತೆ ಯಾವುದು ಬರ್ತಿದೆ, ಯಾವಾಗ ಬರ್ತಿದೆ? ಅರೆ ಎರಡೂ ಪ್ರಕಾರದ ಜೀವಗಳ ಇರವ್ರನರೆ. ಮೋಕ್ಷದ ಅಭಿಲಾಷೆ ಇರುವಂಥ ಜೀವನೂ ಇರವ್ರ, ತತ್ವದ ವಾಚನದ ರುಚಿ ಇರುವಂಥ ಜೀವನೂ ಇರವ್ರ. ಆ ವಾಚನದೊಳಗ ಪ್ರಯೋಜನವನ್ನ ಸಾಧಿಸುವಂಥ ಉದ್ಯಮ ಮಾಡುವಂಥ ಜೀವ ಕೂಡ ಅತ್ಯಂತ ವಿರಳರೇ ಯಾಕವಲ್ತು ಇರವ್ರನರೆ. ಹೇಳಿದ್ದಿತ್ತಲ್ಲ ಹಿಂದಕ್ಕ, 1000 ಪ್ರತಿ ಪ್ರಗಟ ಆದ್ರ 1 ಪ್ರತಿ ಇದ್ದರೆ ನಿಯಮದಿಂದ ಉಪಯೋಗ ಆಗ್ತಿದೆ. ನಿರರ್ಥಕ ಯಾವ ಕಾರ್ಯ ಲೋಕದೊಳಗೆ ಆಗುವುದಿಲ್ಲ. ಹಾಗಾದ್ರೆ 999 ಅವ ಏನು ಶಾಸ್ತ್ರ ಅದಾವಲ್ಲ, ಕೃತಿ ಅದಾವಲ್ಲ, ಅವೆಲ್ಲ ನಿರರ್ಥಕದವೇನು ಸಾರ್ಥಕದವ್ರಿ? ಹೇಗೆ? ಅದು ಒಂದು ಕೃತಿಯ ಸಲುವಾಗಿ ಅವೆಲ್ಲ ಸಾರ್ಥಕ. ಅದಕ್ಕೆ ನಮಗೆ ಮಹಿಮಾ ಬರಬೇಕು. ನಮ್ಮ ಜ್ಞಾನದ, ನಮ್ಮ ಕಲ್ಯಾಣದ ಸಲುವಾಗಿ ಉಪಯೋಗ ಆಗಬೇಕು. ಯಾರು ಗುಣದೋಷಗಳನ್ನ ಅಳತೆ ಮಾಡುವ ಮಾತಿಲ್ಲ. ಆದ್ರೆ ದೋಷದಿಂದ, ಜೀವ ದೋಷದೊಳಗೆ ಧರ್ಮ ಮನ್ನಿಸುವುದರಿಂದ ವ್ಯರ್ಥ ತನ್ನ ಅಕಲ್ಯಾಣದ ಕಾರಣ ತಾನೇ ಆಗ್ತಿದೆ ಅಲ್ಲ ಅನ್ನೋದು ಒಂದೇ ಒಂದು ದಯೆಯ ಭಾವದಿಂದ ಹೇಳಿದ್ದ ಇದೆ ವಿನಃ ಯಾರ ಸಲುವಾಗಿ ಕೂಡ ಎದುರಿಗೆ ತ್ರಿಲೋಕ ಪೂಜ್ಯ ವಾಣಿ ಇದೆ. ನಮಗೆ ಯಾರ ಸಲುವಾಗಿ ಕೂಡ ದ್ವೇಷದ ಭಾವ ಸ್ವಲ್ಪ ಕೂಡ ಇಲ್ಲಿ ಕೂತಿರೋ ವೇಳೆದೊಳಗಡೆ ಇರುವುದಿಲ್ಲ. ಉಳಿದದ್ದು ನಮ್ಮ ಅಶಕ್ತತೆಯ ಮಾತು ನಾವು ಸ್ವೀಕಾರ ಮಾಡ್ತೀವಿ. ಜೀವ ವ್ಯರ್ಥವಾಗಿ ಅಲ್ಪದಾದಂಥ ಜೀವನ
ಅದರೊಳಗೆ ಏನನ್ನು ಬಿಟ್ಟು ಏನನ್ನು ಮಾಡಿ ಧರ್ಮ ಆಯಿತು ಅಂಥೇಳಿ ಮನ್ನಿಸಿಕೊಳ್ತಿದೆ ಅಲ್ಲ, ಅದು ನಿಜವಾಗಿ ಏನಿದೆ ಅಂತಂದ್ರೆ ಖೇದದ ಮಾತು. ಯಾರಿಗೂ ಹಾಗೆ ಆಗಬಾರ್ದು. ತಿಳಿದಿದ್ರೆ ಇಲ್ಲ, ಒಂದು ವೇಳೆ ಓದದಿದ್ರೆ ಇಲ್ಲ, ಆದ್ರೆ ಗಡಿಬಿಡಿಯಿಂದ ಧರ್ಮ ಮಾರ್ಗದೊಳಗೆ ಬಂದಿದ್ದೇನೆ ಅನ್ನುವಂಥ ವಿಪರೀತ ಮನ್ನಣೆ, ಹೊಸ ವಿಪರೀತ ಮನ್ನಣೆಯನ್ನು ತಲೆ ಮೇಲೆ ಎಳ್ಕೊಳ್ಬಾರ್ದ್ರಿ. ಬುದ್ಧಿಗೆ ಆವರಣವನ್ನು ತಂದುಕೊಳ್ಳಬಾರ್ದು. ಅದರ ಸಲುವಾಗಿನ ಮಾತು ಹೀಗಿದೆ, ಸಂಸಾರದ ಸಲುವಾಗಿ ಸಂಸಾರ ಯಾರು ಮಾಡ್ತಾ ಇದ್ದಾರೋ ಅವರಿಗಿಂತ ಧರ್ಮದ ಹೆಸರಿನ ಮೇಲೆ ಸಂಸಾರದ ಪೋಷಣೆ ಯಾರು ಮಾಡ್ತಾ ಇದ್ದಾರೋ ಅವ್ರ ಗತಿ ನಿಕೃಷ್ಟ ಇದೆ. ಯಾರಿಗೆ ಸಂಸಾರದ ಕಾರ್ಯದ ರುಚಿ ಬಿಡ್ತಾನೇ ಇಲ್ಲ, ಧರ್ಮ ಮಾರ್ಗದ ಕಡೆಗೆ ಬರ್ತಾನೇ ಇಲ್ಲ, ಅವರು ನಿಕೃಷ್ಟ ಅಂತೇಳಿ ಹೇಳಿದ್ರೆ ಅವರಿಗಿಂತ ನಿಕೃಷ್ಟ ಧರ್ಮದ ಹೆಸರಿನ ಮೇಲೆ ಸಂಸಾರವನ್ನು ಪರಿಪುಷ್ಟ ಮಾಡಿಕೊಳ್ತಾ ಇರುವಂತಹ ಜೀವ ತಿಳಿಯುವುದಿಲ್ಲ. ಯಾಕೆ ಅಂತಂದ್ರೆ ಹಾಗೇ ಇರ್ತಿದೆ. ಭವಿತವ್ಯಂ ಬಲೀಯಶೆ, ಅದು ಬಲಿಷ್ಠ ಇರ್ತಿದೆ, ಜೀವವನ್ನು ಅಲ್ಲಿ ಒಯ್ದು ಹಚ್ಚೇತಿರ್ತಿದೆ. ಭವಿತವ್ಯ ಯಾವಾಗೂ ಈ ಜೀವವನ್ನು ಸೋಲಿಸುವ ಸಲುವಾಗಿ ಉದ್ಯಮ ಮಾಡ್ತಾ ಇರ್ತಿದೆ. ಈ ಜೀವಕ್ಕ ಎಂದಾದರೂ ಒಮ್ಮೆ ಬನಾರಸಿ ದಾಸರನ್ನು ಸೋಲಿಸುವ ಸಲುವಾಗಿ ಅವ್ರ ಕರ್ಮನ ಎಷ್ಟು ಪ್ರಯತ್ನ ಮಾಡಿದ್ರೆ ಅಲ್ಲಿ ಎಷ್ಟು ಸತ್ಯ ಸಿದ್ಧ ಆಗ್ತಿದೆ. ಜೀವದ ಹಿತ ಬಯಸಿದರೆ ಕರ್ಮದ ಹಿತ ಬಯಸಿದೆ. ಯಾವಾಗ ಜೀವ ತನ್ನ ಹಿತ ಬಯಸ್ತಾನಲ್ಲ, ಯಾವಾಗ ಜೀವ ತನ್ನ ಹಿತದ ಉದ್ಯಮ ಮಾಡ್ಬೇಕಂತಾನಲ್ಲ, ಆವಾಗ ಕರ್ಮ ಜಾಗೃತ ಆಗ್ತಿದೆ. ಇಲ್ಲಾಂದ್ರೆ ಅದು ಮಲ್ಕೊಂಡಿರ್ತಿದೆ, ಇವೇನು ನನ್ನ ಕೈಯೊಳಗನ ಅದನ್ನು ಅಂತೇಳಿ ಅದಕ್ಕೆ ಯಾವುದೇ ಪ್ರಕಾರದ ಭಯ ಆತಂಕ ಇಲ್ಲ. ಇವು ತನ್ನ ಕಲ್ಯಾಣ ಮಾಡ್ಕೊಳ್ಬೇಕಂದ ಅಂತಂದ್ರೆ ಅದ ಜಾಗೃತ ಆಗ್ತಿದೆ. ಇವನನ್ನು ಎಳೆದೆಳೆದ ಅಲ್ಲಿ ಹಾಕ್ತಿದ್ದೀರಿ. ಎಲ್ಲಿ? ಧರ್ಮದ ಕಡೆಗೆ ಹೋಗದೆ ಇರುವಂತಹ ಸ್ಥಾನದಲ್ಲಿ. ತೋಡರಮಲ್ಲರ ಜೀವನ, ಬನಾರಸಿ ದಾಸರ ಜೀವನ, ಧನಂಜಯ ಕವಿಯ ಜೀವನ ಎಲ್ಲ ನೋಡಬಹುದು. ರತ್ನಾಕರ ವರ್ಣಿಯ ಜೀವನ ನೋಡಿದ್ದೇವೆ ನಿಲ್ರಿ. 700 ಮನೆಗಳಲ್ಲಿ ಆಹಾರ ಸಿಗದೇ ಇರುವ ಹಾಗೆ ನಿಷೇಧಾಜ್ಞೆ ಹೊರಡಿಸಿದರು ಭಟ್ಟಾರಕರು. ರತ್ನಾಕರ ವರ್ಣಿಗೆ ಏನಾಯಿತು? ಅವ ತನ್ನ ಹಿತವನ್ನು ಬಯಸಿದ, ಕರ್ಮ ತನ್ನ ಹಿತವನ್ನು ಬಯಸಿತು. ಆದರೆ ಯಾರೋ ಅಲ್ಲಿ ನಿಮಿತ್ತ ಮಾತ್ರ, ಅವನ ಕರ್ಮನ ಆ ಪ್ರಕಾರದ ಕಾರ್ಯ ಮಾಡಿತು. ಆದರೆ ಕೊನೆಗೆ ಹಿತವನ್ನು ಬಯಸುವಂಥ ಜೀವದ ಹಿತದ ಉದ್ಯಮ ಪ್ರಬಲ ಆಯ್ತು. ಉದ್ಯಮ ಮಾಡಲಿಲ್ಲ ಅಂತಂದ್ರೆ ಬಯಕೆಯಿಂದ ಏನು ಲಾಭ ಆಗುವುದಿಲ್ಲರಿ. ಬರೀ ನಮಗೂ ಬಯಕೆ ಇದೆ, ಮೋಕ್ಷದ ಇಚ್ಛೆ ಇದೆ, ಅಭಿಲಾಷೆ ಇದೆ ಅಂದರೆ ಏನಾಗುವುದಿಲ್ಲ. ಉದ್ಯಮ ಮಾಡಬೇಕಾಗ್ತಿದೆ. ಉದ್ಯಮ ಮಾಡೋದ ಅರ್ಥಾತ್ ಕರ್ಮಕ್ಕ ಪ್ರಚೋದನೆ ನೀಡೋದು, ಆಹ್ವಾನ ಕೊಡೋದ್ರಿ. ನಡಿ ಬಾ, ನಿಂದೇನಿದ್ರ ನೋಡು ತೋರ್ಸು, ನಡಿ ಯುದ್ಧರಂಗಕ್ಕೆ. ನೀನು ಯಾವಾಗರೇ ಕಿರುಕುಳ ಕೊಡ್ತಾ ಇರೋದ, ನಾನು ನಿನ್ನ ಮಹಿಮೆ ಮಾಡ್ತಾ ಇರೋದ ಸಾಕಂತಿದೆ ರೀ ಜೀವ. ಮುಖಾಮುಖಿ ಆಗಲಿ ಬಾ ಅಂಥೇಳಿ. ಧರ್ಮದ ಅಭಿಲಾಷೆ ಅರ್ಥಾತ್ ಪ್ರತ್ಯಕ್ಷ ಉದ್ಯಮ ಅರ್ಥಾತ್ ಕರ್ಮವನ್ನು ಎಚ್ಚರಿಸೋದ್ರಿ. ನಾವು ಕರ್ಮವನ್ನು ಆಶೆ ವಚಿಸಿ ಮಲಸ್ತಾ ಇದ್ದೇವ್ರಿ. ಆದ್ರೆ ಕರ್ಮ ಹಾಗೆ ಮಲ್ಕೊಳ್ಳೋದಿಲ್ಲ, ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೊಳ್ತಿದ್ದೇವೆ, ಬಿಡೋದನ್ನೇ ಇಲ್ಲ. ಕೆಲವೊಂದು ಮಕ್ಕಳು ಇರ್ತಾವಲ್ಲ, ತಾಯಿ ಮಲಗಿಸೇ ಏನಾರೇ ಕೆಲಸ ಮಾಡ್ಬೇಕಂತಾಳೆ, ಅವು ಗಟ್ಟಿ ಹಿಡ್ಕೊಂಡಿರ್ತಾವೆ, ಕೈಯ ಏನೋ ಹಿಡ್ಕೊಂಡಿರ್ತಾವೆ, ಶೀರೆ ಶರ್ಗೆ ಹಿಡ್ಕೊಂಡಿರ್ತವೆ, ಕೈ ಹಿಡ್ಕೊಂಡಿರ್ತವೆ, ಕೂದಲು ಏನೇನೋ ಹಿಡ್ಕೊಂಡಿರ್ತವೆ. ಹಾಗೆ ಕರ್ಮ ಇದೆ. ಇಲ್ಲಿ ಜ್ಞಾನದ ಶುದ್ಧ ಪರಿಣಮನ ಏನಿದೆ ಅಲ್ಲ, ಅದು ಜೀವನಿಗೆ ಬಂಧನದಿಂದ ಬಿಡುಗಡೆ ಮಾಡಿಸುವ ಸಲುವಾಗಿ ಒಂದೇ ಒಂದು ಉಪಾಯ ಇದೆ, ಬೇರೆ ಯಾವುದೂ ಇಲ್ಲ. ಜ್ಞಾನದ ಶುದ್ಧ ಪರಿಣಮನ. ಶುದ್ಧ ಪರಿಣಮನ ಅಂತಂದ್ರೆ ಏನ? ನಾನ ಅರೂಪಿ. ಶುದ್ಧ ಪರಿಣಮನದ ಮಾತು ಹೇಳ್ತಾ ಇದ್ದೇನೆ. ನಾನ ಅರೂಪಿ ಚಿದ್ ಘನ ಸ್ವರೂಪಿ, ಯಾವುದರಿಂದನೂ ಯಾವ ಕಾಲ ಕ್ಷೇತ್ರ ದ್ರವ್ಯ ಕ್ಷೇತ್ರ ಕಾಲ ಭಾವಗಳಿಂದ ಸರ್ವಥಾ ಅಪ್ರಭಾವಿ ತತ್ವ ಇದ್ದೇನೆ.
ನನ್ನ ಆನಂದದೊಳಗೆ ನನ್ನ ಜ್ಞಾನದೊಳಗೆ ಯಾರ್ದೂ ಹಸ್ತಕ್ಷೇಪ ಇಲ್ಲವೇ ಇಲ್ಲ. ನಾನೇ ಅದರದ್ದು ಖಬರ್ ಮಾಡಲಿಲ್ಲ, ಅದರ ಸ್ವೀಕಾರ ಮಾಡಲಿಲ್ಲ, ಅದರ ಪರಿವೇ ಮಾಡಲಿಲ್ಲ ಅಂಥೇಳಿ ನನಗೆ ಅದರದ್ದು ಪ್ರಾಪ್ತಿ ಆಗಿಲ್ಲ. ಇಷ್ಟೇ, ಏನಿಲ್ರಿ ದೊಡ್ಡ ಮಾತ. ಅದರದ ಪರಿಚಯ ಮಾಡಿಕೊಳ್ಳುವ, ಅದರ ದರ್ಕಾರ ಮಾಡುವ ನನ್ನಲ್ಲಿ ಇಷ್ಟು ನಿಧಿ ಇದೆ, ಇಂಥ ನಿಧಿ ಇದೆ, ನಾನು ತಿಳಿದುಕೊಳ್ಳದೇ ಇರುವುದರಿಂದ ನನಗಾಗುವ ಹಾನಿ ಏನ್ರಿ? ಆ ನಿಧಿಯ ಉಪಯೋಗ ಆಗುವುದಿಲ್ಲರಿ. ಇಷ್ಟೇ, ಸರಳ ಲೆಕ್ಕಿದೆ, ಬೇರೆ ಏನೂ ಇಲ್ಲ. ಯಾವ ಕರ್ಮನೂ ನಮಗೇನು ಮಾಡುವುದಿಲ್ಲ, ಯಾವ ಕಾಲಕ್ಷೇತ್ರಗಳು ಏನೂ ಮಾಡುವುದಿಲ್ಲ, ಯಾವ ಅನ್ಯ ದ್ರವ್ಯಗಳೂ ಮಾಡುವುದಿಲ್ಲ, ಯಾವ ದೇವ ಗುರುಗಳು ಕೂಡ ನಮಗೆ ಅನುಕೂಲ ಮಾಡುವುದಿಲ್ಲ ಯಾವುದೇ. ಅದಕ್ಕೆ ಮೂರನೇ ಮಾತು ಬಂತಲ್ಲ ಅಧ್ಯಾತ್ಮ ಸಂದೇಶದ ಪ್ರಸ್ತಾವನೆಯೊಳಗ. ಮೂರನೇ ಮಾತು ಏನು ಬಂತು? ವಿಶ್ವದೊಳಗೆ ಯಾವ ವ್ಯಕ್ತಿ ಅಥವಾ ಪ್ರಬಲ ವ್ಯಕ್ತಿ ಅಥವಾ ಶಕ್ತಿಯಿಂದ ನಮ್ಮ ಕಾರ್ಯ, ನಮಗೆ ಮೋಕ್ಷ ಮಾರ್ಗ ದೊರಕಿಸಿ ಕೊಡೋ ಸಾಧ್ಯ ಇಲ್ಲ. ಮೂರು ಮಾತರಿ ವಸ್ತು ಸ್ವರೂಪಿ ಎಂದೂ ಬದಲಾಗುವುದಿಲ್ಲ, ಕರ್ಮ ಯಾದರ ಎದುರಿಗೂ ಸೋಲು ಒಪ್ಪಿಕೊಳ್ಳುವುದಿಲ್ಲ, ಯಾವ ಪ್ರಬಲ ಪುರುಷ ಅಥವಾ ಶಕ್ತಿಯ ಕಾರಣದಿಂದ ನಮಗೆ ಮೋಕ್ಷ ಮಾರ್ಗದ ಪ್ರಾಪ್ತಿ ಆಗಿಬಿಡುವುದಿಲ್ಲ. ಇಷ್ಟ ಮಾತಿಂದ ನಮಗೆ ಈಗ ನಿರ್ಣಯ ಮಾಡುವಂಥದ್ದು ಯೋಗ್ಯತೆ ಬಂದತ್ತೆ ಇದೆ. ಮಾತು ಕೇಳಿದ್ದು ಇರಬಹುದು, ಆದರೆ ಆ ಮಾತಿನ ಭಾವ ಬೇಕಲ್ಲ. ಏನು ಹೇಳಿದರಲ್ಲಿ ಗೊಮ್ಮಟ ಸಾರದ ವಾಚನ ನಿಂತೋಗಿತ್ತು 500 ವರ್ಷದಿಂದ. ಎಂಥ ವಾಚನ? ಭಾವಸಹಿತ ವಾಚನ. ಒಂದಿತ್ತು